ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅಂತಿಮದ ಆರಂಭ ಎನ್ನುವಂಥ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಕಳೆದ 3 ಸಂಚಿಕೆಯಲ್ಲೂ ಕೂಡ ನಾವು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಅನೇಕ ವಿಷಯಗಳನ್ನು ಚರ್ಚೆ ಮಾಡುವರಾಗೋಣ. ಈ ಒಂದು ಸಂಚಿಕೆಗೆ ನಮ್ಮ ಮಧ್ಯದಲ್ಲಿ ಬಂದಿರುವಂತಹ ದೇವ ಸೇವಕರನ್ನು ನಾವು ಮೊದಲನೇದಾಗಿ ಆಹ್ವಾನ ಮಾಡೋಣ. ಸಹೋದರ MD ಜಗನ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರನ್ನು ಸ್ವಾಗತಿಸೋಣ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಾ ಬ್ರದರ್? ಚೆನ್ನಾಗಿದ್ದೀನಿ. ದೇವರ ಕೃಪೆಯಿಂದ ಕಳೆದ 3 ಸಂಚಿಕೆಯಲ್ಲೂ ಅನೇಕ ವಿಷಯಗಳನ್ನು ನಾವು ಮಾತನಾಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಯಾವ ವಿಷಯದ ಕುರಿತಾಗಿ ಮಾತನಾಡಲಿದ್ದೇವೆ ಅಂದ್ರೆ, ಒಬ್ಬ ವಿಶ್ವಾಸಿ, ಒಬ್ಬ ಬಿಲೀವರ್ ಸಭೆಗೆ ಬರುತ್ತಾರೆ. 5 ವರ್ಷ 10 ವರ್ಷವಾದ್ರೂ ಕೂಡ ಅವರು ಬಿಲೀವರ್ ಆಗೇ ಇದ್ದಾರೆ. ಆದರೆ ದೇವರ ಒಂದು ಯೋಜನೆ ಏನು, ದೇವರ ಉದ್ದೇಶ ಏನು? ಒಬ್ಬ ವಿಶ್ವಾಸಿ ರಕ್ಷಣೆ ಹೊಂದಿದ ನಂತರ ಅವರು ಕಡೆಯ ತನಕ ಬಿಲೀವರ್ ಆಗಿ ಇರಬೇಕಾ ಅಥವಾ ನೆಕ್ಸ್ಟ್ ಸ್ಟೆಪ್ ಏನೆಂಬುದಾಗಿ ನೀವು ತಿಳಿಸಿಕೊಡುವುದಾದ್ರೆ ಬಹಳ ಚೆನ್ನಾಗಿರುತ್ತದೆ. ಆಕ್ಚುಲಿ ನಾವು ನೋಡಬೇಕು ಅಂದರೆ ಇದು ಬಂದು ಚೈನ್ ಆಫ್ ರಿಯಾಕ್ಷನ್ಸ್ ಅಂದರೆ ಒಂದು ವಿಷಯವನ್ನು ಆರಂಭದಿಂದ ಸರಿಯಾಗಿದ್ದರೆ ಅದು ಮುಂದೆ 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 ಕರೆಕ್ಟಾಗಿ ಹೋಗುತ್ತೆ. ಒಂದು ಎಂಜಿನ್ ಕರೆಕ್ಟಾಗಿ ಹೋಗ್ತಾರೆ, ಹಿಂದೆ ಇರುವಂತಹ ಹೇಳು ಕರೆಕ್ಟಾಗಿ ಹೋಗುತ್ತೆ. ಹೌದು. ಆ ರೀತಿಯಾಗಿ ಮೊದಲು ರಕ್ಷಣೆಯ ಅನುಭವ ಸರಿಯಾಗಿ ಬರಬೇಕು. ಆ ರಕ್ಷಣೆಯ ಅನುಭವ ಬಂದ ನಂತರವೇ ಒಂದು ಬದಲಾವಣೆ ಸಭೆಯಲ್ಲಿ ಬರಬೇಕು. ಅಂದರೆ ಒಂದು ವಿಶ್ವಾಸಿ, ನಾನು ಫಸ್ಟ್ ಹೇಳ್ತೀನಿ, ನೀವು ಕೇಳಿದ್ದಕ್ಕೆ ಉತ್ತರ. ಓಕೆ. ಆಮೇಲೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಒಬ್ಬ ವಿಶ್ವಾಸಿ ಸಭೆಯಲ್ಲಿ ಬರಬೇಕಾದ್ರೆ ರಕ್ಷಣೆ ಹೊಂದಿರುವ ಅನುಭವದೊಂದಿಗೆ ಒಳಗೆ ಬರಬೇಕು. ಹೌದು. ಒಳಗೆ ಬಂದ ನಂತರ ಅವರು ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ, ಪರಿಶುದ್ಧಾತ್ಮನ ಅಭಿಷೇಕ ಹೊಂದ್ಕೋತಾರೆ. ಇದರ ನಂತರ ಅವರು ಶಿಷ್ಯರಾಗಬೇಕು. ವಿಶ್ವಾಸಿ ಶಿಷ್ಯರಾಗಬೇಕು. ಶಿಷ್ಯನಾದ ನಂತರ ಸೇವಕನಾಗಬೇಕು. ಸೇವಕನಾಗಿ ಹೊರಗೆ ಹೋಗಬೇಕು. ಇದುವೇ ಬಂದು ಒಬ್ಬ ವಿಶ್ವಾಸಿಗೆ ಇರುವಂತಹ ಸ್ಪಿರಿಚುವಲ್ ಟೈಮ್ ಲೈನ್. ಓಕೆ. ಬಟ್ ಇಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಗೆ ಹೇಳ್ತೀನಿ ನೋಡಿ. ನಾನು ನೋಡಿರುವವರೆಗೂ ನಾವು ದೇವರನ್ನು ಸ್ವೀಕರಿಸಿಕೊಂಡು 33 ವರ್ಷ ಆಗಿದೆ. ಈ 33 ವರ್ಷದಲ್ಲಿರುವಂತಹ ನಾನು ನೋಡಿರುವಂತಹ ಒಂದು ಕ್ರಿಶ್ಚಿಯಾನಿಟಿ ಏನಂದರೆ, ರಕ್ಷಣೆ ಹೊಂದಿ ಬರುವವರು ಯಾವ ಬೇಸಿಸ್ನಲ್ಲಿ ರಕ್ಷಣೆ ಹೊಂದಿ ಬರ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಹೌದು. ಬಿಬ್ಲಿಕಲ್ಲಿ ನೋಡುವುದಾದರೆ ಬೈಬಲ್ನಲ್ಲಿ ರಕ್ಷಣೆ ಹೊಂದಿ ಬರುವವರಿಗೂ ಈಗ ರಕ್ಷಣೆ ಹೊಂದಿ ಬರುವವರಿಗೂ ಬಹಳ ಡಿಫರೆನ್ಸ್ ಇದೆ. ಈಗ ಯೇಸುವನ್ನ ಆಹಾರಕ್ಕೋಸ್ಕರವಾಗಿ ಹುಡುಕಿದವರಿದ್ದಾರೆ. 5,000 ಮಂದಿ ಬಂದರು, ರೊಟ್ಟಿಯನ್ನು ಪಡ್ಕೊಂಡ್ರು, ತಿಂದರು, ಹೋದರು. 10 ಕುಷ್ಠರೋಗಿಗಳು ಬಂದರು, ಅವರು 9 ಮಂದಿ ಸ್ವಸ್ಥತೆಯನ್ನು ಪಡ್ಕೊಂಡ್ರು, ಹೋದರು. ಒಬ್ಬರು ಮಾತ್ರ ಹಿಂದಿರುಗಿ ಬಂದರು. ಆದರೆ ಪೇತ್ರನು ಬರುವಾಗಲೂ, ಯೋಹಾನನು ಬರುವಾಗಲೂ, ಮತ್ತಾಯನು ಬರುವಾಗಲೂ ಡಿಫರೆನ್ಸ್ ಇದೆ. ಹಿಂಬಾಲಿಸುವವರಲ್ಲಿ 2 ವಿಧಾನಗಳಿದೆ. ಒಂದು ಬಂದು ಪಡೆದು ಹೋಗುವವರು, ಮತ್ತೊಂದು ಪಡೆದು ಹೋಗುವವರಲ್ಲ, ಅವರೊಂದಿಗೆ ಇರುವವರು. ಹೌದು. ಯೇಸು ಹೇಳುವಾಗ ಕೂಡ ಹೇಳಿದ್ರು, ಮಾರ್ಕ್ 1ನೇ ಅಧ್ಯಾಯದಲ್ಲಿ ರೀತಿಯಾಗಿ ಹೇಳ್ತಾರೆ, ಅವರನ್ನ ಕರೆಯುವಾಗ ತಮ್ಮೊಂದಿಗೆ ಇರಬೇಕೆಂಬುದಾಗಿ. ಹಾಗಾಗಿ ಸಭೆಗೆ ಬರುವವರ ಮೊದಲ ಉದ್ದೇಶವೇನಂತ ಕೇಳುವುದಾದರೆ, ಯೇಸುವಿನ ಬಳಿಗೆ ಆಶೀರ್ವಾದವನ್ನು ಪಡೆದು ಹೋಗುವವರು. ಇದನ್ನೇ ರಕ್ಷಣೆ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ಇವಾಗ ರಕ್ಷಣೆ ಅಂದರೆ ಏನಂತ ನೋಡೋದಾದರೆ, ದೇವರ ಬಳಿ, ಈಗ ಎಲ್ಲರ ಬಳಿ ಆ ರೀತಿ ಇಲ್ಲ. ಡಾಕ್ಟರ್ ಬಳಿ ಹೋಗ್ತೀರಾ ನೀವು, ಅವರ ಬಳಿ ಹೋಗಿ ಮೆಡಿಕಲಿ ಸ್ವಸ್ಥತೆಯನ್ನು ಪಡ್ಕೊಂಡು ಅವರು ಔಷಧಿ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಸ್ವಸ್ಥತೆಯನ್ನು ಪಡೆದು ಹೊಟ್ಟೋಗ್ತೀರಾ. ಅದಾದ ನಂತರ ಏನು ಮಾಡಲ್ಲ, ಡಾಕ್ಟರೊಂದಿಗೆ ನೀವು ಅಲ್ಲೇ ತಂಗಿರುವುದಿಲ್ಲ, ಅವರ ಮನೆಯಲ್ಲೇ ಅವರೊಂದಿಗೆ ನೀವು ಸಂಚರಿಸುವುದಿಲ್ಲ. ಅನಂತರ ಒಂದು ಅಂಗಡಿಗೆ ಹೋಗ್ತೀರಾ, ಆ ಅಂಗಡಿಯಲ್ಲಿ ವಸ್ತುವನ್ನು ಖರೀದಿ ಮಾಡ್ತೀರಾ, ಅದನ್ನು ಪಡೆದು ಮನೆಗೆ ಹೋಗ್ತೀರಾ. ಅದೇ ರೀತಿಯಾಗಿ ಯೇಸು ಬಳಿ ಬರ್ತಾರೆ, ವಸ್ತುವನ್ನು ಪಡೆದುಕೊಡುತ್ತಾರೆ, ಆಶೀರ್ವಾದ ಪಡ್ಕೋತಾರೆ, ಹೊರಟೋದ್ರು. ಸರಿ. ಹಾಗಾಗಿ ರಕ್ಷಣೆಯ ಅನುಭವ ಇದಲ್ಲ ಅದು. ಸಭೆ ಇವತ್ತು ರಕ್ಷಣೆ ಹೊಂದಿರುವವರನ್ನ ಯಾವ ಅನುಭವದಲ್ಲಿ ನೋಡುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದನ್ನು ಪಡೆಯಲು ಬಂದವರು ಮುಂದುವರೆದು ಸಭೆಗೆ ಬರುವಂಥದ್ದು ರಕ್ಷಣೆಯ ಅನುಭವ ಎಂಬುದಾಗಿ. ಇದು ರಕ್ಷಣೆಯ ಅನುಭವ ಅಲ್ಲ ಅದು. ಹಾಗಾದರೆ ರಕ್ಷಣೆ ಹೊಂದಿರುವಂತಹ 10 ಕುಷ್ಠರೋಗಿಗಳು ರಕ್ಷಣೆ ಹೊಂದಿದ್ದಾರೆ ಎಂಬುದಾಗಿ ಆಗೋಗುತ್ತೆ. 9 ಮಂದಿ ಹಿಂದಿರುಗಿ ಬರಲಿಲ್ಲ, ಅವರು ಹಿಂಜಾರಿ ಹೋದವರಾಗಿ ಮಾರ್ಪಡ್ತಾರೆ. ಅದು ಆ ರೀತಿ ಅಲ್ಲ ಅದು. ಅವರು ಉಪಕಾರ ಸ್ಮರಣೆ ಇಲ್ಲದವರು, ಹಿಂಜಾರಿ ಹೋಗುವವರಲ್ಲ ಅವರು. ಓಕೆ. ಹಾಗಾದ್ರೆ ರಕ್ಷಣೆಯ ಅನುಭವ ಅಂತ ಕೇಳೋದಾದ್ರೆ ಏನಂತ ನೋಡುವುದಾದರೆ, ಬರುವಾಗಲೇ ಹೊಂದಿಕೊಳ್ಳಲು ಬರುವವನಲ್ಲ, ಎಲ್ಲವನ್ನ ಬಿಟ್ಟು ಹಿಂಬಾಲಿಸುವವನು. ಓಕೆ. ನಾನು ಯೇಸುವಿಗಾಗಿ ಈ ಲೋಕವನ್ನು ಬಿಟ್ಟೆ, ಪಾಪವನ್ನು ಬಿಟ್ಟೆ, ಇನ್ನು ಮುಂದೆ ಯೇಸು ಕೊಡುವಂಥ ಸಮಾಧಾನ, ಸಂತೋಷ ಬೇಕು, ಈ ಅನುಭವದಲ್ಲಿ ಬರುವವನೇ ಸೆಕೆಂಡ್ ಸ್ಟೇಜ್ಗೆ ಹೋಗ್ತಾನೆ. ಆದರೆ ಈಗ ಏನಾಗಿದೆ ಅಂದರೆ, ಅನೇಕರು ಚರ್ಚಿಗೆ ಬರುವಾಗ ಏನಾದರೂ ಬ್ಲೆಸ್ಸಿಂಗ್ ಸಿಗುತ್ತದೆ ಅಂತಲೇ ಬರುತ್ತಾರೆ. ಹೌದು, ಯಾಕೆಂದ್ರೆ ಅವ್ನು ಕರಿಬೇಕಾದ್ರೆ ಹಂಗೆ ಕರೀತಾನೆ. ಯೇಸು ನಿಮಗೆ ಸ್ವಸ್ಥತೆ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಕೊಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ನೀವು ಬೈಬಲ್ನಲ್ಲಿ ಯಾರಾದರೂ ಯೇಸುವನ್ನು ಆ ರೀತಿ ಕರೆದಿರುವುದು ನೋಡಿದ್ದೀರಾ? ಇಲ್ಲ. ಇಲ್ವಾ? ಈಗ ಅಂದ್ರೆಯ ಹೋಗಿ ಪೇತ್ರನನ್ನು ಕರೀತಾನೆ, ಏನಂತ ಹೇಳಿ ಕರೀತಾರೆ? ಮೇಸ್ಯನನ್ನ ಕಂಡಿದ್ದೇವೆ, ಆ ರೀತಿ ಹೇಳಿಯೇ ಕರೆಯುತ್ತಾರೆ ವಿನಃ ಬಾ ಯೇಸುವನ್ನು ಆಶೀರ್ವಾದ ಮಾಡ್ತಾರೆ ಅಂತ ಕರೆಯಲಿಲ್ಲ. ಸೊ ರಕ್ಷಣೆಯ ಅನುಭವ ಎನ್ನುವಂಥದ್ದು ಯೇಸುವಿಗೋಸ್ಕರವಾಗಿ ಲೋಕವನ್ನು ಬಿಟ್ಟು ಬರುವಂಥದ್ದು. ಹಳೆಯದೆಲ್ಲ ಗತಿಸಿ ಹೋಗಿತ್ತು, ಎಲ್ಲ ಹೊಸದಾಗಿ ಮಾರ್ಪಟ್ಟಿತ್ತು. ಈ ಅನುಭವದಲ್ಲಿ ಬರುವವರಿಗೆ 2ನೇದಾಗಿ ದೀಕ್ಷಾಸ್ನಾನವನ್ನು ಕೊಡಬೇಕು. ಸರಿ. ದೀಕ್ಷಾಸ್ನಾನ ಯಾವ ರೀತಿ ಕೊಡ್ತೀವಿ? ಸಭೆಗೆ ಬರ್ತಾರೆ, 6 ತಿಂಗಳಿಂದ ಇದ್ದಾರೆ. ಈಗ ಅವ್ರನ್ನ ಕರೆದು ಕೇಳ್ತಾರೆ, ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ? 6 ತಿಂಗಳಿಂದ. ಇನ್ನು ದೀಕ್ಷಾಸ್ನಾನ ತಗೊಳ್ಳಿಲ್ವಾ ನೀವು? ತಕ್ಷಣ ಅವರಿಗೆ ಒಂದು 3 ದಿನ ದೀಕ್ಷಾಸ್ನಾನ ಕ್ಲಾಸ್ ತಗೊಬೇಕು. ಏನ್ ತಗೊಂತೀವಿ? ದೀಕ್ಷಾಸ್ತಾನ ಅಂದ್ರೆ ಏನಂತ ತಗೋತೀವಿ? ಆಕ್ಚುಯಲ್ ಆಗಿ ದೀಕ್ಷಾಸ್ತಾನ ಅಂತ ಏನಂತ ಕೇಳುವುದಾದರೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ವಿಶ್ವಾಸ ಉಳ್ಳವನಾಗಿ ದೀಕ್ಷಾಸ್ತಾನ ಹೊಂದುವವನೇ ರಕ್ಷಣೆ ಹೊಂದುತ್ತಾನೆ ಎಂಬುದಾಗಿ.
ಹಾಗಾದ್ರೆ ಆ ನಂಬಿಕೆ ಏನಂತ ಕೇಳುವುದಾದ್ರೆ ಯೇಸುವನ್ನ ದೇವರ ಕುಮಾರನ ಎಂಬುದಾಗಿ ನಾನು ನಂಬಬೇಕು. ಈ ಒಂದು ನಂಬಿಕೆಯ ಅಳತೆ ಏನು? ನೀವು ಹೋಗಿ ಸಕಲ ಜನಗಳನ್ನು ಶಿಷ್ಯರಾಗಿಸಿ ದೀಕ್ಷಾಸ್ನಾನ ಕೊಡಬೇಕು. ಹಾಗಾದ್ರೆ ದೀಕ್ಷಾಸ್ನಾನ ತಗೋಬೇಕಾದ್ರೆ ಅವ್ನು ಏನಾಗಿರಬೇಕು? ಶಿಷ್ಯನಾಗಿರಬೇಕು. ಆ ಡಿಸೇಬಲ್ಶಿಪ್ ಆಗಿ ಮಾರ್ಪಟ್ಟಿರಬೇಕು. ಆ ಡಿಸೇಬಲ್ಶಿಪ್ ಅನುಭವ ಬಂದವರಿಗೆ ನೀವು ಬ್ಯಾಪ್ಟಿಸಮ್ ಕೊಡಬೇಕು. ಈಗ ಚರ್ಚ್ ಏನ್ ಮಾಡ್ತಾ ಇದೆ ಅಂದ್ರೆ ಬ್ಯಾಪ್ಟಿಸಮ್ ಕೊಟ್ಟು ಡಿಸೇಬಲ್ಶಿಪ್ ಮಾಡ್ತಾ ಇದ್ದಾರೆ. ಹೌದು. ಆದರೆ ಬೈಬಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಡಿಸೇಬಲ್ಶಿಪ್ ಮಾಡಿ ದೀಕ್ಷಾಸ್ನಾನ ಕೊಡಿ ಎಂಬುದಾಗಿ ಹೇಳ್ತಾ ಇದೆ. ಹಾಗಾಗಿ ಇವಾಗ ಏನು ಡ್ರಾಬ್ಯಾಕ್ ಅಂದರೆ ಇವರು ಬಂದು ಸಭೆಗೆ ಬರ್ತಾರೆ, ಬಂದು ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ, ಒಂದು 3 ತಿಂಗಳು 6 ತಿಂಗಳು ತಗೋತಾರೆ. ಡಿಸೈಪಲ್ ಆಗುವಾಗ ಶಿಲುಬೆಯನ್ನು ಹೊರಬೇಕು. ಯಾರು ಶಿಷ್ಯನಂದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸಿ ಬರುವವನು ಶಿಷ್ಯನಾಗಲು ಸಾಧ್ಯ. ಹೌದು. ಹಾಗಾದ್ರೆ ಡಿಸೈಪಲ್ಶಿಪ್ನ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ತಾನೇ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದೀಕ್ಷಾಸ್ನಾನ ತಗೊಂಡು 6 ತಿಂಗಳಾಗಿದೆ. ಹೌದು. ಟ್ರೈ ಮಾಡ್ತಾ ಇದ್ದಾರೆ. ಟ್ರೈ ಮಾಡಬೇಕಾದ್ರೆ ಶಿಲುಬೆಯನ್ನು ಹೊರುವ ಸಮಸ್ಯೆ ಬರುತ್ತೆ. ಶಿಲುಬೆಯನ್ನು ಹೊರುವುದು ಅಂತ ಹೇಳಿದ್ರೆ ಅದು ಒಂದು ಅಡವಿಯ ಒಂದು ಮಾರ್ಗ, ಸಮಸ್ಯೆ ಇರುತ್ತೆ, ಹೋರಾಟ ಇರುತ್ತೆ, ಎಲ್ಲರಿಗೂ ನೇಮಿಸಲ್ಪಟ್ಟಿರುವಂಥದ್ದು ಈಚ್ ಅಂಡ್ ಎವ್ರಿಬಡಿ. ಸ್ವಲ್ಪ ಮಂದಿ ಹೇಳ್ತಾರೆ ಹಾಗೆಲ್ಲ ಇಲ್ಲ ಎಂಬುದಾಗಿ. ಹೊಸ ಒಡಂಬಡಿಕೆಯಲ್ಲಿ ಶಿಲುಬೆಯನ್ನು ಹೊರುವುದು ಅಂತ ಹೇಳಿದ್ರೆ ಯೇಸು ಆ ರೀತಿ ಹೇಳಿದ್ದಾರೆ, ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. ತಕ್ಷಣ ಇವರು ಈ ರೀತಿ ಹೇಳ್ತಾರೆ, ಇಲ್ಲ ಯೇಸು ಶಿಲುಬೆಗೆ ಓದ್ಕಿಂತ ಮುಂಚಿತವಾಗಿ ಹೇಳಿದ್ದು, ಅನಂತರ ಅಲ್ಲ ಎಂಬುದಾಗಿ ಹೇಳ್ತಾರೆ. ಈಗ ಪೌಲ್ ಹೇಳ್ತಾರೆ, ನಾನು ನನ್ನ ಶಿಲುಬೆಯಲ್ಲಿ ಜೊಡೆದಿದ್ದೇನೆ, ಆ ರೀತಿ ಹೇಳ್ತಾರೆ. ಹಾಗಾದ್ರೆ ಶಿಲುಬೆ ಎನ್ನುವಂಥದ್ದು ಸೇವಕರಾಗಿರುವ ನಮ್ಮೆಲ್ಲರಿಗೂ ನೇಮಿಸಲ್ಪಟ್ಟಿರುವುದು. ಹಾಗಾಗಿ ಶಿಲುಬೆಯನ್ನು ಹೊರುವಂಥ ಅನುಭವ ಬರಬೇಕಾದ್ರೆ ಏನಾಗ್ತಾನೆ ಅಂತ ಹೇಳಿದ್ರೆ ಸ್ಥಿರವಾಗಿರಕ್ಕಾಗಲ್ಲ ಇವನಿಗೆ. ಆ ಸಮಸ್ಯೆ ಬರುತ್ತೆ. ಬರಬೇಕಾದ್ರೆ ಇಂಜುರಿ ಹೋಗ್ತಾನೆ. ಈಗ ನಾವೇನ್ ಹೇಳ್ತೀವಿ, ಸಭೆಗೆ ಬಂದು ದೀಕ್ಷಾಸ್ನಾನವನ್ನ ಪಡೆದು ಇಂಜುರಿ ಹೋಗ್ತಾರೆ. ಅವನಿಗೆ ದೀಕ್ಷಾಸ್ನಾನ ಕೊಟ್ಟಿರಬಾರ್ದು. ಮೊದಲು ಅವನು ಶಿಷ್ಯನಾಗಿ ಅವನಾಗಿ ಬಂದು ಕೇಳಬೇಕು, ಯೇಸುವಿಗೋಸ್ಕರವಾಗಿ ಶಿಲುಬೆಯನ್ನು ಹೊತ್ತು ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ. ತೋಮ ಏನ್ ಹೇಳ್ತಾನೆ, ಬನ್ನಿ ಅವರ ಹಿಂದೆ ಹೋಗಿ ನಾವು ಸಾಯೋಣ. ಸೊ ಆ ಒಂದು ಅನುಭವ ಬರಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ ದೀಕ್ಷಾಸ್ನಾನ ಪಡೆಯಬೇಕು. ಸೊ ಇದು 2ನೇ ಮಿಸ್ಟೇಕ್ ಈಗ ನಡೆಯುತ್ತಿರುವಂಥದ್ದು. ಅನಂತರ 3ನೇದು, ಸಭೆಯ ಒಳಗೆ ಬರಬೇಕಾದ್ರೆ ಕೇಳಿದ ಪ್ರಶ್ನೆಗೆ, ಮೊದಲ ಪ್ರಶ್ನೆಗೆ, ಚರ್ಚ್ ಒಳಗೆ ಬಂದಾಯಿತು, ದೀಕ್ಷಾಸ್ನಾನ ಪಡೆದಾಯಿತು, ಅಭಿಷೇಕ ಹೊಂದಾಯಿತು, ಮುಂದೆ ಅವರು ವಿಶ್ವಾಸಿ. ಈಗ ಅವರು ವಿಶ್ವಾಸಿ, ಅದರ ನಂತರ ಏನಾಗ್ತಾರೆ? ಸಭೆಯಲ್ಲಿ ವಿಶ್ವಾಸಿಯಾಗೇ ಇರ್ತಾರೆ. ಆ ಸಾಯೋವರೆಗೂ ವಿಶ್ವಾಸಿಯಾಗೇ ಇದ್ದು ಅವರು ಸತ್ತೋಗ್ತಾರೆ, ಇಲ್ವಾ? ಹೌದು. ಇದನ್ನ ನೀವು ಹೆಮ್ಮೆಯಾಗಿ ಹೇಳ್ತೀರಾ. ವಿಶ್ವಾಸಿಯು ಹೆಮ್ಮೆಯಾಗಿ ಹೇಳ್ತಾನೆ, ಅವರ ನಡೆಸಿದಂತಹ ಸೇವಕರು ಅದನ್ನು ಹೆಮ್ಮೆಯಾಗಿ ಹೇಳ್ತಾರೆ. ವಿಶ್ವಾಸಿ ಅವರು ಏನು ಹೇಳ್ತಾರೆ, ನಾನು ಈ ಸಭೆಯಲ್ಲಿ 25 ವರ್ಷದಿಂದ ವಿಶ್ವಾಸಿಯಾಗಿದ್ದೀನಿ, ಹೆಮ್ಮೆಯಿಂದ ಹೇಳ್ತಾರೆ. ಸಾಕ್ಷಿ ಕೊಡಬೇಕಾದ್ರೆ ಹೇಳ್ತಾರೆ, ನಾನು ಒಂದು ಸಭೆಗೆ 25 ವರ್ಷದಿಂದ ಬಹಳ ನಂಬಿಗಸ್ತನಾಗಿದ್ದೇನೆ, ವಿಶ್ವಾಸಿಯಾಗಿದ್ದೀನಿ. ಈಗ ಸೇವಕ ಏನು ಹೇಳ್ತಾರೆ, ಇವರು ಬಂದು ಬಹಳ ನಂಬಿಗಸ್ತನು, ಎಷ್ಟೋ ಮಂದಿ ಸಭೆ ಬಿಟ್ಟು ಹೋದ್ರು, ಆದರೆ ಇವರು ನಮ್ಮನ್ನು ಬಿಟ್ಟು ಹೋಗಲೇ ಇಲ್ಲ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂತ ಹೇಳಿದ್ರು, ಈ ಸ್ಟೇಟ್ಮೆಂಟನ್ನು ನೀವು ಬೇರೆ ಎಲ್ಲಿ ಬೇಕಾದ್ರೂ ಹೇಳಿ ನೋಡಿ. ಈಗ ಒಬ್ಬ ಹುಡುಗ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಓದುವುದಕ್ಕೆ ಬಂದ, ಕಲಿಯೋದಕ್ಕೆ ಬಂದ, ಫೀಸ್ ಕಟ್ಟದ ಎಲ್ಲ ಮಾಡ್ದ. ಆದರೆ ಹುಡುಗ ಒಂದಿನ ಸಾಕ್ಷಿ ಹೇಳ್ತಾನೆ, ನಾನು ಈ ಸ್ಕೂಲ್ನಲ್ಲಿ 25 ವರ್ಷದಿಂದ ಓದ್ತಾ ಇದ್ದೀನಿ, ಕರೆಕ್ಟಾ? ಇಲ್ಲ. ಸರಿ, ಒಂದು ಹಾಸ್ಪಿಟ್ಲ್ಗೆ ಒಬ್ಬರು ಬರ್ತಾರೆ, ಸ್ವಸ್ಥವಾಗುವುದಕ್ಕೆ ಬರ್ತಾರೆ, ಹಣ ಕಟ್ಟರೆ ಲಕ್ಷ ಕಟ್ಟಳೆ, ನಾನು ಈ ಹಾಸ್ಪಿಟಲಲ್ಲಿ ಇನ್ನೂ ಪೇಷಂಟ್ ಆಗಿ ಇದ್ದೀನಿ 30 ವರ್ಷದಿಂದ, ಕರೆಕ್ಟಾ? ಇಲ್ಲ. ಇಲ್ಲ. ಯಾವುದು ಕೂಡ ನೀವು ಚರ್ಚಿಗೆ ಯಾಕೆ ಬಂದ್ರಿ ಅಂತ ಕೇಳೋದಾದರೆ, ಇವತ್ತು ಯಾವ ರೀತಿ ನೋಡ್ತಾರೆ ಅಂತ ನೋಡುವುದಾದರೆ, ವಿಶ್ವಾಸಿಗಳು ಬಂದು ಒಂದು ಅಸೆಟ್, ಒಂದು ಸ್ವತ್ತು, ನಾನು ಒಂದು ಸ್ವತ್ತು ಬಂತು ನನ್ನ ಬಳಿಯಲ್ಲಿ, ಇದನ್ನು ಸಾಯೋವರೆಗೂ ಭದ್ರವಾಗಿ ಇಟ್ಟುಕೊಳ್ಳಬೇಕು. ಆ ವಿಶ್ವಾಸಿಯ ಮಗ, ಅವರ ಮೊಮ್ಮಗ, ಅವರು ವಿಶ್ವಾಸಿಯಾಗಿರಬೇಕು. ನಾನು ನನ್ನ ಮಗ, ನನ್ನ ಮೊಮ್ಮಗ ಸೇವಕನಾಗಿರಬೇಕು. ನಾವು ಈ ಕಂಟ್ರೋಲಲ್ಲೇ ಅವ್ರನ್ನ ಇಟ್ಕೋಬೇಕು. ಇದುವೇ ಇವತ್ತು ಸಭೆಯ ಒಂದು ಸೆಟಪ್ ಆಗಿದೆ. ಆದರೆ ವಿಶ್ವಾಸಿ ಅಸೆಟ್ ಅಲ್ಲ, ವಿಶ್ವಾಸಿ ಪ್ರಾಡಕ್ಟ್. ಓಕೆ, ನಿಮ್ಮ ಬಳಿ ಒಂದು ಪ್ರಾಡಕ್ಟನ್ನು ದೇವರು ಕೊಡುವುದಾದರೆ ಯಾತಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವನ್ನ ರೆಡಿ ಮಾಡಿ ಅನಂತರ ಅವನ್ನ ಹೊರ ಕಳಿಸ್ಬೇಕು. ಇವನು ಹೋದ ನಂತರ ಮುಂದಿನ ಬ್ಯಾಚ್ ಬರುತ್ತೆ. ಈ ರೀತಿ ಬ್ಯಾಚ್ ಆಗಿ ರೆಡಿ ಮಾಡಿ ಕಳಿಸುವಂತಹ ಸ್ಥಳವೇ ಚರ್ಚ್. ಚರ್ಚ್ ಬಂದು ರೆಡಿ ಮಾಡಿ ಕಳುಹಿಸಬೇಕು. ಇವಾಗ ನಿಮ್ಮ ಬಳಿ ಬರ್ತೀನಿ, ಒಂದು ರಾ ಮೆಟೀರಿಯಲ್ ಕೊಡ್ತಾರೆ. ಈಗ ನೀವೊಂದು ಕಾರ್ ಮಾಡಿದ್ದೀರಾ, ಆ ಕಾರನ್ನು ಮಾಡಿ ಶೋರೂಮ್ನಲ್ಲಿ ನಿಲ್ಲಿಸಿದ್ದೀರಾ. ಶೋರೂಮ್ನಲ್ಲಿ ನಿಲ್ಲಿಸಿದ್ರೆ ಆ ಕಾರ್ ಚೆನ್ನಾಗಿದೆ, ಆದರೆ ಆ ಕಾರನ್ನು ಮಾರಬೇಕಾ ನಿಲ್ಲಿಸಬೇಕಾ? ಮಾರಬೇಕು ಅಲ್ವಾ? ಅದು ಹೋಗ್ಬೇಕು, ಅದು ಹೋದ್ರೆ ಮಾತ್ರ ಮರ್ಯಾದೆ. ಹೌದು, ಅದಕ್ಕೆ ಅದು ಮಾಡಲ್ಪಟ್ಟಿರುವಂಥದ್ದು. ಅದೇ ರೀತಿಯಾಗಿ ಒಂದು ಸಭೆ ಎನ್ನುವಂಥದ್ದು ಒಬ್ಬ ವಿಶ್ವಾಸಿಯನ್ನ ಸೇವಕನಾಗಿ ಮಾರ್ಪಡಿಸಿ ಲೋಕದ ಒಳಗೆ ಕಳಿಸ್ಬೇಕು. ಯೇಸು ಕ್ರಿಸ್ತನನ್ನು ನೋಡಿ 3.5 ವರ್ಷದ ಒಳಗೆ 12 ಮಂದಿ ರೆಡಿ ಮಾಡಿಬಿಟ್ರು. ಅದರ ನಡುವೆ 1.5 ವರ್ಷದಲ್ಲಿ ಪ್ರತ್ಯೇಕವಾಗಿ ಕಳಿಸ್ಕೊಡ್ತಾರೆ. ಹೌದು, 1-2 ವರ್ಷದಲ್ಲಿ ಕಳಿಸ್ಕೊಡ್ಬೇಕು. ನೀವು ಹೋಗಿ ಪ್ರತ್ಯೇಕವಾಗಿ ಒಂದು ಮಿನಿಸ್ಟ್ರಿ ಮಾಡಿ ನೋಡ್ತಾರೆ. ನೋಡಿ ರಿಸಲ್ಟ್ ತರ್ತಾರಲ್ಲಿ, ಸಕ್ಸಸ್. ಆದರೆ ಕಳಿಸ್ತಿಲ್ಲ ಅವರು. ಸ್ವಲ್ಪ ವೆಯ್ಟ್ ಮಾಡಿ ನನ್ನ ಜೊತೆಯಲ್ಲಿ. 1-3 ವರ್ಷ ಆಯಿತು. ಇವಾಗ ಹೇಳ್ತಾರೆ, ನಾನು ಹೋಗಿ ದೇವರಾತ್ಮನ ಕಳಿಸ್ತೇನೆ, ಅವರು ಬಂದ ಕೂಡ ನೀವು ಹೊರಟು ಹೋಗ್ಬೋದು ಎಂಬುದಾಗಿ ಹೇಳ್ತಾರೆ. ಈಗ ಹೊರಟು ಹೋಗುವುದು ಸರಿನಾ, ಅಲ್ಲೇ ತಂಗಿರುವುದು ಸರಿನಾ? ಹೊರಟು ಹೋಗುವುದು ಅಲ್ವಾ? ಆದರೆ ಶಿಷ್ಯರು ಏನು ಮಾಡಿದ್ರು ಗೊತ್ತಾ? ಪರಿಶುದ್ಧಾತ್ಮನ ಒಂದ ನಂತರ ಯೆರೂಸಲೇಮಿನಲ್ಲಿಯೇ ತಂಗಿದ್ದರವರು. ಹೌದು, ಆದರೆ ಅವರು ಹೇಳಿದ್ದೇನಂತ ಹೇಳಿದ್ರೆ, ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರ್ಯದಲ್ಲಿಯೂ
ಲೋಕದ ಕಟ್ಟಕಡೆಯವರೆಗೂ ಹೊರಟು ಹೋಗ್ರಿ ಎಂಬುದಾಗಿ ಹೇಳಿದರು. ಆದ್ರೆ ಇವರೇನ್ ಮಾಡಿದ್ರು ಅಂದ್ರೆ ಸೊಲೊಮೋನನ ಮಂಟಪದಲ್ಲಿ ಅವರು ತಂಗಿದರು. ಈಗ ದೇವರವ್ರನ್ನ ಏನ್ ಮಾಡ್ತಾರೆ ಅಂದ್ರೆ 8ನೇ ಅಧ್ಯಾಯದಲ್ಲಿ ಚದುರಿಸುತ್ತಾರೆ. ಮೊದಲ ಅಧ್ಯಾಯದಲ್ಲಿ ಕಾದಿರಬೇಕು, 2ನೇ ಅಧ್ಯಾಯದಲ್ಲಿ ಅಭಿಷೇಕ, 3ನೇ ಅಧ್ಯಾಯದಲ್ಲಿ ದೀಕ್ಷಾಸ್ಥಾನವನ್ನು ಹೊಂದುತ್ತಾರೆ, ಬಂದವರು ತೆಗೆದುಕೊಳ್ಳುತ್ತಾರೆ. 4ನೇ ಅಧ್ಯಾಯದಲ್ಲಿ ಜೊರೆಗಳು ಬಂದು ಎಲ್ಲವನ್ನ ಮಾರಿ ಅವರ ಪಾದದಲ್ಲಿ ಇಡುತ್ತಾರೆ, ಎಲ್ಲ ನಡೆಯುತ್ತೆ. 5ನೇ ಅಧ್ಯಾಯದಲ್ಲಿ ಅನನ್ಯ ಸಫೈರಳ ವಿಷಯಗಳು, ಈ ಕಾರ್ಯಗಳೆಲ್ಲವೂ 5-6 ನಡೆಯುತ್ತೆ. 7ನೇ ಅಧ್ಯಾಯದಲ್ಲಿ ಸ್ಟೆಫನನ ಸಮಸ್ಯೆ, 8ನೇ ಅಧ್ಯಾಯದಲ್ಲಿ ಚದುರಿಸಲ್ಪಟ್ಟರು. ಓಕೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 5ನೇ ಅಧ್ಯಾಯದಲ್ಲಿ ನಾವು ಇಲ್ಲೇ ಇರೋಣ ಎಂಬುದಾಗಿ ತೀರ್ಮಾನ ಮಾಡ್ತಾರೆ. ಹೌದು. 6ನೇ ಅಧ್ಯಾಯದಲ್ಲಿ ಅನನ್ಯ ಸಫೈರಳ ಕಾರ್ಯ, 7ನೇ ಅಧ್ಯಾಯದಲ್ಲಿ ಸ್ಟೆಫನ. ಸೊ ಈ ಒಂದು ಸಮಸ್ಯೆ ಅಲ್ಲಿ ತಂಗೇ ಇರುವುದು ದೇವರಿಗೆ ಇಷ್ಟ ಇಲ್ಲ. ಇನ್ನೊಂದು, ಈಗ ಬಿಲಿವರ್ ಏನಂದ್ರೆ ಒಂದು ಸಫಿಸ್ಟಿಕೇಟೆಡ್ ಲೈಫಲ್ಲಿ ಇರುವುದಕ್ಕೆ ಇಷ್ಟಪಡುತ್ತಾರೆ. ಈ ಡಿಸೈಪಲ್ ಅಂದ್ರೆ ಆಚೆ ಹೋಗಬೇಕು, ಅಲ್ಲಿ ಡಿಫಿಕಲ್ಟೀಸ್ ಇರುತ್ತದೆ, ಕಷ್ಟ ಇರುತ್ತದೆ. ಆ ಬಿಲಿವರ್ ಆಗಿದ್ರೆ ಅವ್ರು ಯಾವ ಸಮಸ್ಯೆ ಇಲ್ಲದೆ ಆರಾಮಾಗಿರಬಹುದು. ಇದು ಬಂದು ಸಭೆಯ ಸಮಸ್ಯೆ. ಸಭೆ ಏನ್ ಬೋಧನೆ ಮಾಡುತ್ತೆ ಅದಂತಾನೆ ಬಿಲಿವರ್ ಕೇಳ್ತಾರೆ ಅಲ್ಲಿ. ಹೌದು. ಚರ್ಚ್ ಬಂದು ಅವರನ್ನ ಡಿಸೈಪಲ್ ಆಗಿ ಮಾರ್ಪಡಿಸಬೇಕು ಇರುವಂತ ಟೀಚಿಂಗೇ ಕೊಡದೆ ಈ ಟೀಚಿಂಗ್ ಅಲ್ಲಿ ಸಫಿಸ್ಟಿಕೇಟೆಡ್ ಆಗಿ ಇಟ್ಕೊಳ್ಳೋದು. ಇವಾಗ ಸಭೆಗೆ ಬರೋರು ನೀವೇನ್ ಕೊಡ್ತೀರಾ? ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಈ ವರ್ಷ ನಂಬ್ರಿ, ವಾಗ್ದಾನ ಏನು, ಈ ವರ್ಷ ನಿಮಗೆ ಮನೆ ಕೊಡ್ತಾರೆ. ಹೌದು ಇಲ್ವಾ? ಈ ವರ್ಷ ನನಗೆ ದೊಡ್ಡ ಆಶೀರ್ವಾದ, ಒಂದು ಲ್ಯಾಂಡ್ ಕೊಡ್ತಾರೆ, ಮಗಳಿಗೆ ಮದುವೆ ಮಾಡ್ತಾರೆ, ಮಗನಿಗೆ ಕೆಲಸ ಕೊಡ್ತಾರೆ, ಹೊರದೇಶಕ್ಕೆ ಹೋಗ್ತೀಯಾ. ಇದುವೇ ಸಭೆ ಅವರಿಗೆ ಏನು ಕೊಡ್ತಾ ಇದೆ ಅಂತ ಕೇಳೋದಾದ್ರೆ ಒಂದು ಡಾಕ್ಟ್ರಿನ್ ಆಗಿ ಕೊಡ್ತಾ ಇದೆ ಅಥವಾ ಬ್ಲೆಸ್ಸಿಂಗ್ ಆಗಿ ಕೊಡ್ತಾ ಇದೆ. ವರ್ಲ್ಡ್ಲಿ ಬ್ಲೆಸ್ಸಿಂಗ್. ಯೇಸು ಕ್ರಿಸ್ತನು ಈ ರೀತಿಯಾಗಿ ಒಂದು ವಿಷಯವನ್ನಾದ್ರೂ ಮಾತಾಡಿದ್ರಾ? ಇಲ್ಲ. ಯೇಸು ಮಾತಾಡಲಿಲ್ಲ. ಅಪೊಸ್ತಲರು ಮಾತಾಡಿದ್ರಾ? ಇಲ್ಲ. ಯಾರು ಕೂಡ ಮಾತಾಡಲಿಲ್ಲ. ಬೈಬಲ್ ಹೊಸ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಮಾತಾಡಲೇ ಇಲ್ಲ. ಸೊ ಇವ್ರು ಏನು ಮಾಡಿದ್ರು ಅಂತ ನೋಡೋದಾದ್ರೆ ಅವರಿಗೆ ಒಂದು ಕಂಫರ್ಟ್ ಝೋನ್ ಅನ್ನು ಅವ್ರು ಕಟ್ಕೋತಾರೆ. ಈ ಒಂದು ಕಂಫರ್ಟ್ ಝೋನ್ನಲ್ಲಿ ಅವ್ರಿಗೊಂದು ವಿಷಯವನ್ನು ಹೇಳ್ಕೊಡ್ತಾರೆ. ನೀನು ಚರ್ಚ್ಗೆ ರೆಗ್ಯುಲರ್ ಆಗಿ ಬರಬೇಕು, ದಶಮಭಾಗ ಕಾಣಿಕೆ ಕೊಡಬೇಕು, ಪಾಸ್ಟರ್ಗೂ ಸಭೆಗೂ ನಂಬಿಕಸ್ಥನಾಗಿರಬೇಕು, ದೇವರಲ್ಲಿರಬೇಕು. ಆ ರೀತಿ ಇರುವುದಾದರೆ ನೀನು ಪರಲೋಕಕ್ಕೆ ಹೊರಟೋಗ್ಬೋದು. ಇದು ಲೋಕದಲ್ಲಿ ಪರಲೋಕಕ್ಕೆ ಹೋಗುವಂತಹ ಈಸಿಯೆಸ್ಟ್ ಕೆಲಸ. ಹೌದು, ವೆರಿ ಈಸಿ. ಲೋಕದವರು ಕೂಡ ತಾವು ಸ್ವರ್ಗಕ್ಕೆ ಪರಲೋಕಕ್ಕೆ ಹೋಗುವುದಕ್ಕೆ ಬಹಳ ಕಠಿಣವಾಗಿ ಕಾರ್ಯ ಮಾಡ್ತಾರೆ. ಅವರು ಮಾಡ್ತಾರೆ ನೋಡಿ, ನಡ್ಕೊಂಡು ಹೋಗ್ತಾರೆ, ಅವರ ದೇಹವನ್ನು ದಂಡಿಸಿಕೊಡುತ್ತಾರೆ, ಬಹಳ ಕಷ್ಟಪಡ್ತಾರೆ, ಎಲ್ಲ ಮಾಡ್ತಾರೆ. ವಿಶ್ವಾಸಕ್ಕೆ ಏನು ಹೇಳ್ಕೊಟ್ಬಿಟ್ರು ಅಂತ ನೋಡೋದಾದರೆ ನೀನು ಸಭೆಗೆ ಕರೆಕ್ಟಾಗಿ ಬಂದೋಗು, ದಶಮಭಾಗ ಕಾಣಿಕೆ ಕೊಡು, ಅದರೊಂದಿಗೆ ಕೂಡ ನಿಜವಾಗಿ ನಂಬಿಕಸ್ಥನಾಗಿರೋ ಸಭೆಗೆ ಸಾಕು ಪರಲೋಕಕ್ಕೆ ಹೋಗ್ಬೋದು. ಈ ರೀತಿಯಾಗಿ ಒಂದು ಕಡೆ ನಿಲ್ವಲ್ಲ. ಹೌದು. ಈಗ ಏನಾಯಿತು, ಇವನಿಗೆ ಈ ಡಾಕ್ಟ್ರೇನ್ ತಲೆಯಲ್ಲಿ ಚೆನ್ನಾಗಿ ತುಂಬಿದೆ ಅಲ್ಲಿ. ಇವನಿಗೆ ಇದು ಸಾಲಲ್ಲ, ನೀನಿರುವುದು ಬಂದು ಪ್ರಿಪೇರಿಂಗ್ ಪೀರಿಯಡ್ನಲ್ಲಿ ನಿನ್ನ ಪ್ರಿಮಿನರಿ ಆಗಿ ಇಟ್ಕೊಂಡಿದ್ದೀವಿ. ಇದರ ನಂತರ ಏನಾಗಿ ಮಾರ್ಪಡಬೇಕು? ಡಿಸೈಪಲ್ ಆಗಿ ಮಾರ್ಪಡಬೇಕು. ಡಿಸೈಪಲ್ ಆಗುವುದು ಶಿಲುಬೆ ಹೊರುವುದು. ಇಲ್ಲಿಯವರೆಗೂ ಯೇಸುವಿನ ಬಳಿ ಹೊರಗಿಂದ ನೀನು ಬರಬೇಕಾದ್ರೆ ಕೇಳಿದೆಲ್ಲ ಕೊಟ್ಟರು. ಹೌದು. ಡಿಸೈಪಲ್ ಆಗಬೇಕು ಅಂದರೆ ಅವ್ರು ಕೊಟ್ಟಿದ್ದನ್ನು ಬಿಡಬೇಕು. ಇವಾಗ ಪೇತ್ರನ ಬಂದು ಯೇಸುವಿನ ಬಳಿ ಬರಬೇಕು. ಯೇಸು ಏನು ಮಾಡ್ತಾರೆ, ಅವರ ಬಳಿ ಮೀನನ್ನು ಕೊಟ್ಟರು. ಹೌದು. 2 ಬೋಟ್ ತುಂಬ ಕೊಟ್ಟರು. ಈಗ ಅವರು ಯೇಸುವಿನ ಬಳಿ ಬಂದರು, ನಂಬಲು ಆರಂಭಿಸಿದರು. ದೇವರಿಗೆ ಏನು ಮಾಡಬೇಕು ನಾನು? ಇದನ್ನು ಬಿಟ್ಟು ನನ್ನ ಹಿಂಬಾಲಿಸು. ಯಾಕೆ ನಾನು ಡಿಸೈಪಲ್ ಆಗಿ ಮಾರ್ಪಡಬೇಕು? ವಿಶ್ವಾಸಿಗೆ ದೇವರು ಕೇಳಿದ್ದನ್ನು ಕೊಟ್ಟರು, ಡಿಸೈಪಲ್ ಕೊಟ್ಟಿದ್ದನ್ನು ಬಿಟ್ಟು ಬಂದ. ಇದರಲ್ಲಿ ಯಾವ್ದು ನಿಮಗೆ ಈಸಿ? ಬಿಲಿವರ್ ಆಗಿರೋದು ಈಸಿ. ಬಿಲಿವರ್ ಆಗಿರೋದು ಬಹಳ ಈಸಿ. ಯಾಕೆ? ಈಗ ಬಿಲಿವರ್ ಆಗಿರುವುದು ಈಸಿ ಇದ್ರೆ ಬಿಲಿವರ್ ಅನ್ಕೊಂತ ಇಲ್ಲ. ನಮ್ಮ ಟೀಚಿಂಗ್ ಯಾವ ರೀತಿಯಾಗಿದೆ? ಹೌದು. ನನಗೆ ತಿಳಿದಿರುವ ಹಾಗೆ ಒಂದು ದೊಡ್ಡ ಒಬ್ಬ ಸೇವಕರು ಅವರು ಹೇಳಿದಂತಹ ಮಾತು, ಕರ್ತನ ಬಳಿ ಹತ್ತಿರ ಹೋಗಬೇಡಿ, ನಿಮಗೆ ಸಮಸ್ಯೆ ಅಧಿಕವಾಗಿ ಬರುತ್ತೆ, ನೀವು ದೂರವಾಗಿ ನಿಂತುಕೊಳ್ಳಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅವರು ಹೇಳೋದು. ಇದು ಹೇಗೆ? ಬನ್ನಿ, ಅವರ ಹತ್ತಿರ ಬನ್ನಿ, ಅದೇ ತಾನೇ ಬೈಬಲ್ ಹೇಳುವಂಥದ್ದು. ಆದರೆ ಇವರು ಹತ್ತಿರ ಹೋಗ್ಬಿಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅವರನ್ನ ಡಿಸಿಪಲ್ ಆಗಿ ಮಾಡೋಕ್ಕೆ ಇಷ್ಟ ಇಲ್ಲ ಅವರಿಗೆ. ಈಗ ಡಿಸೈಪಲ್ ಆಗಿ ಮಾಡಲಿಲ್ಲ, ಆದ್ದರಿಂದ ಏನು ಸಮಸ್ಯೆ ಬರುತ್ತೆ ಅಂತ ನೋಡೋದಾದರೆ ಈಗ ಅನೇಕರ ಬಳಿಯಲ್ಲಿ ಮುಂದಿನ ಪಾಯಿಂಟು ಇನ್ನೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತ ಕೇಳೋದಾದರೆ, ಇವರು ವಿಶ್ವಾಸಿಯಾಗಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಮುಂದಿನ ಪ್ರಶ್ನೆ ಕೇಳ್ತಾರೆ, ವಿಶ್ವಾಸಿಯಾಗಿರೋದ್ರೆ ಏನು ಸಮಸ್ಯೆ? ಸೇವೆಗೆ ಎಲ್ಲರೂ ಹೋಗ್ಬೇಕು ಅಂತ ಅನ್ಕೋತೀರಾ? ಕರುವಿಕೆ ಹೊಂದಿದವಂತಾನೆ ಹೋಗ್ಬೇಕು ಸೇವೆಗೆ? ಎಲ್ಲರಿಗೂ ಸೇವೆ ಇದೆಯಾ? ಹೌದು. ಆ ರೀತಿ ಪ್ರಶ್ನೆ ಕೇಳ್ತಾರೆ. 2 ವಿಷಯವಾಗಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಬೇಸಿಕ್, ಸುವಾರ್ತೆಯನ್ನು ಸಾರುವಂಥದ್ದು ನಮ್ಮ ಮೇಲೆ ಬಿದ್ದಿರುವಂತಹ ಭಾರ. ಪ್ರತಿಯೊಬ್ಬರೂ ಅದನ್ನು ಮಾಡಲೇಬೇಕು. ಸರಿ. ಎವ್ರಿಬಡಿ ಮಸ್ಟ್ ಡೂ. ಇದಕ್ಕೆ ಬಂದು ಕರುವಿಕೆ ಅನ್ನೋದು ಇಲ್ಲ. ಸರಿನಾ? ನೀವು ರಕ್ಷಣೆ ಹೊಂದಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ನೀವು ಅದನ್ನು ಆರಂಭಿಸಬೇಕು. ದೇವರ ಬಗ್ಗೆ ಹೇಳಲು ಆರಂಭಿಸಬೇಕು. ಅದಕ್ಕೆ ವೇದಿಕೆ ಯಾಕೆ ಹೇಳಬೇಕು, ಮೈಕಲ್ಲಿ ಹಿಡಿದು ಹೇಳಬೇಕು ಅಂತ ಅಲ್ಲ, 1 to 1 ಕೂಡ ನಾವು ಹೇಳ್ಬೋದು. ಇದು ಮೊದಲ ಪಾಯಿಂಟ್. 2ನೇದಾಗಿ ಮುಂದಿನ ಪ್ರಶ್ನೆ ಕೇಳ್ತಾರೆ, ಕರುವಿಕೆ ಇದೆಯಾ? ಅವರನ್ನು ಹಾಗೆ ಕರೆಯಲ್ಪಡದ ಹೋದರೆ ಒಬ್ಬನು ಈ ಸೇವೆಗೆ ತಾನಾಗಿ ಬರುವುದಿಲ್ಲ. ಹಾಗಾದರೆ ಕರುವಿಕೆ ಮುಖ್ಯ. ಇವರಿಗೆ ಒಂದು ವಿಷಯವೇ ಅರ್ಥ ಆಗ್ತಾ ಇಲ್ಲ. ಏನಂದರೆ, ನ್ಯೂ ಟೆಸ್ಟ್ಮೆಂಟ್ಗೆ ತಿಳಿದ ಮಟ್ಟಿಗೆ ಓಲ್ಡ್ ಟೆಸ್ಟ್ಮೆಂಟ್ನಲ್ಲೇ ಆರೋನನು ಲೇವಿಯ ಕುಲದವನು, ಆರೋನನ ಕುಟುಂಬದವನು, ಅದರಲ್ಲಿ ಹಿರಿಯವನು, ಪ್ರಧಾನ ಯಾಜಕನು, ಇದುವೇ ಬಂದು ಅಲ್ಲೇ ಹಳೆಯ ಒಡಂಬಡಿಕೆ.
ನ್ಯೂ ಟೆಸ್ಟ್ಮೆಂಟ್ನಲ್ಲಿ ಎಲ್ಲರೂ ಸೇವಕರೇ. ಬಟ್ ಬಿಲಿವರ್ ಅಲ್ಲಿರುವಂತ ತಪ್ಪಾದ ಮೈಂಡ್ ಸೆಟ್ ಏನಂದ್ರೆ ಯಾರೋ ಕೆಲವರು ಮಾತ್ರ ಸೇವೆ ಮಾಡಬೇಕು, ಎಲ್ಲರೂ ಕೂಡ ಸೇವೆ ಮಾಡುವಂತ ಕಾನ್ಸೆಪ್ಟ್ ಈಗ ಇಲ್ಲ. ಇಲ್ಲ, ಅದು ಬಂದು ನಮ್ಮ ಬಳಿ ಇರುವಂಥ ವಿಷಯವಿದೆ. ಏನಂದ್ರು ಎಲ್ಲರೂ ಸೇವೆಗೆ ಬಂದರೆ ಕಾಂಪಿಟೇಟರ್ ಇರ್ತಾರಲ್ವಾ. ಹೌದು, ಎಲ್ಲರೂ ಸೇವೆಗೆ ಬಂದರೆ ನನಗೆ ಯಾರು ಕೊಡೋದಲ್ಲಿ? ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ನೀನು ಸೇವೆಗೆ ಹೋದರೆ ಒಬ್ಬರು ನನ್ನ ಬಳಿ ಈ ರೀತಿ ಹೇಳಿದ್ರು, ಬ್ರದರ್ ಎಲ್ಲ ಸೇವೆಗೆ ಹೋದರೆ ಯಾರು ದೇವರಿಗೆ ಆಫರಿಂಗ್ ಕೊಡ್ತಾರೆ, ಸೇವೆ ಹೆಂಗೆ ನಡೆಯುತ್ತೆ? ಇದು ಏನು ಕಾನ್ಸೆಪ್ಟ್ ಇದು? ನೀವು ಯಾರು ಕೊಡಬೇಡಿ, ಕಾಗಿ ತಂದು ಕೊಡುತ್ತೆ. ಖಂಡಿತ. ಒಂದು ವೇಳೆ ನೀವು ಕೊಡೋದು ಬೇಡ, ಚಾರಪ್ತೆ ವಿಧವೆ ಅದು ಕೂಡ ಬೇಡ, ಬಿಟ್ಬಿಡಿ. ಅಲ್ಲಿ ಪರಲೋಕದಿಂದ ದೂತರನ್ನು ಕಳುಹಿಸಿ ರೊಟ್ಟಿ ನೀರನ್ನು ಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹೌದು, ಸರಿ, ಇವ್ರು ಯಾರು ಕೊಡ್ಲಿಲ್ಲ, ಒಬ್ರು ಕೊಡ್ಲಿಲ್ಲ. 6 ಲಕ್ಷ ಪುರುಷರಿಗೆ 40 ವರ್ಷ ಊಟ ಕೊಟ್ಟಿದ್ಯಾರು? ದೇವ್ರೆ. ಅವ್ರು ತಾನೇ ಕೊಟ್ರು. ವೆಜ್ ನಾನ್ ವೆಜ್ 2 ಕೊಟ್ರಾ? ಹೌದು. ನೀರು ಕೊಟ್ರ? ಇದಕ್ಕೆ ಮನುಷ್ಯನ ದಯ ಬೇಕಾಯ್ತಾ? ಅಲ್ಲಿ ಬೇಡ, ಬೇಕಾಗೇ ಇಲ್ಲ. ಅದೇ ದೇವರ ಇವತ್ತು ನಮಗೆ ಜೀವವುಳ್ಳವರಾಗಿದ್ದಾರೆ. ಇವರು ಹೇಳುವಂಥ ಪಾಯಿಂಟ್ಗೋಸ್ಕರವಾಗಿ ಹೇಳ್ತೇನೆ, ಮನುಷ್ಯನನ್ನು ಬಂದು ಬಹಳ ಮಂದಿನ ಯಾಕೆ ದೇವರ ಸೇವೆಗೆ ಈ ರೀತಿ ಯೋಚನೆ ಮಾಡಬೇಕು? ಯಾಕೆ ದೇವರು ಕರೆಯದೇ ಇದ್ದಾರೆ ಅಂದರೆ ಅವನ ಮುಖಾಂತರವಾಗಿ ಕೊಡುವುದಕ್ಕೋಸ್ಕರವಾಗಿ ಕರೆದಿದ್ದಾರೆ. ಸರಿನಾ ಇದು? ಇಲ್ವಾ? ಇನ್ನೊಂದು ವಿಷಯ ಹೇಳ್ತಾರೆ ನೋಡಿ, ಅವರು ಕೊಡುವುದೇ ಒಂದು ಸೇವೆನೇ ಕಣ್ರಿ. ಇಲ್ವಾ? ಕೊಡುವುದೇ ಒಂದು ಸೇವೆ. ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವನು ಕೊನೆಯವರೆಗೂ ಕೊಡುವ ಸೇವೆಯಲ್ಲಿ ಇರ್ತಾನಾ? ಇಲ್ವಾ? ಈಗ ಬರ್ನವ ಬಂದು ಎಲ್ಲವನ್ನ ಕೊಟ್ಟ. ಹೌದು. ಅಪೊಸ್ತಲರ ಪಾದದಲ್ಲಿ ತಂದಿಟ್ಟ. ಈಗ ಅಷ್ಟಕ್ಕೆ ಬರ್ನಬ ಹೋಗಿ ಮತ್ತೆ ತಂದು ಇಡ್ತಾ ಇದ್ದಾನ ಅಲ್ಲಿ, ಅಥವಾ ಅವತ್ತು ಪರಲೋಕ ಸೇವೆಗೆ ಬಂದ? ಬರ್ನಬ ಸೇವೆಗೆ ಬರ್ತಾನೆ. ಬಂದ್ರಲ್ವಾ? ಈಗ ಪೌಲ ಬಂದು ಎಲ್ಲವನ್ನ ಬಿಟ್ರು, ಎಲ್ಲವನ್ನ ಮಾರಿದ್ರು. ಈಗ ಪೌಲ ಬಂದು ಮತ್ತೆ ಸಂಪಾದನೆ ಮಾಡಿ ಕೊಡ್ತಾನೆ ಇರ್ಬೇಕಾ, ಅಥವಾ ಪೌಲನೇ ಬರಬೇಕಾ? ಪೌಲನೇ ಬರಬೇಕು. ಇವತ್ತೆಲ್ಲಿ ಬರ್ತಾ ಇದ್ದಾರೆ? ಈಗ ಕೊಡುವವನ್ನ ಏನ್ ಮಾಡ್ತಾ ಇದೀವಿ? ಬ್ಲೆಸ್ ಮಾಡಿ ಇದಕ್ಕಿಂತ 1000 ಪಟ್ಟು ಕರ್ತನ ಆಶೀರ್ವಾದ ಮಾಡ್ತಾರೆ. ಹಾಗಾದ್ರೆ ನಿನ್ನ ಬಳಿ ನನಗೆ ಬರುವುದು ಹೆಂಗ್ ಬರುತ್ತೆ? 1000 ಪಟ್ಟಾಗಿ ಹಿಂದಿರುಗಿ ಬರುತ್ತೆ. ಈಗ ಬಂದಿಟ್ಕೊಂಡು ನಾನೇನು ಮಾಡ್ತೀನಿ? ಮತ್ತೆ ನನ್ನ ಇರುತ್ತೆ ಹೇಳಿ ಕಳಿಸ್ತೀನಿ. ನೀನು ಬ್ಲೆಸ್ ಮಾಡಿ ಹೋಗ್ತೀಯಾ, ಬ್ಲೆಸ್ಸಿಂಗ್ ಆಗಿರ್ತೀಯಾ, ಬರ್ತೀಯಾ, ಹೋಗ್ತೀಯಾ. ಇವನು ಕೊನೆವರೆಗೂ ಸೇವೆಯನ್ನೇ ಮಾಡಲಿಲ್ಲ. ಹಾಗಾದರೆ ಇವರು ಕೇಳ್ತಾರೆ, ಅವರಿಗೆ ಸೇವೆಯ ಕರುವಿಕೆ ಇರಬೇಕಲ್ವಾ? ಕರುವಿಕೆ ಇದ್ರತಾನೆ ಮಾಡ್ತಾರೆ ಅಂತ ಹೇಳೋದಾದರೆ ವಾಕ್ಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರಕಟಣೆ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ತಂದೆಯಾದ ದೇವರಿಗೋಸ್ಕರವಾಗಿ ನಮ್ಮನ್ನ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾರೆ. ಅರಸರು, ಯಾಜಕರು. ಹೌದು, 2 ಕೆಲಸ ಇದೆ. ಒಂದು ಬಂದು ರಾಜರು, ಇನ್ನೊಂದು ಯಾಜಕರು. ಈ 2 ಪದವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಎಪಿಸೋಡ್ ಸಾಲಲ್ಲ. ಯಾಕಂದ್ರೆ ಮೊದಲು ಇವರು ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರಸನಾಗಿರ್ಬೇಕು ಅಂತ ನೋಡ್ತಾರೆ. ಹೌದು, ಯಾಜಕರಾಗಿರುವುದಕ್ಕೆ ಇಷ್ಟಪಡಲ್ಲ. ಯಾರು ಕೂಡ ಶಿಷ್ಯನಾಗುವುದಕ್ಕೆ ಅಥವಾ ಯಾಜಕನಾಗುವುದಕ್ಕೆ ಇಷ್ಟಪಡಲಿಲ್ಲ. ಎಲ್ಲವೂ ರಾಜರಾಗಬೇಕು. ಇವರಿಗೆ ಒಂದು ಅರ್ಥ ಆಗ್ತಾ ಇಲ್ಲ, ರಾಜ್ಯವಾಗುವುದು ಏನಂತಾನೆ ಇವ್ರಿಗೆ ಗೊತ್ತಿಲ್ಲ. ಸರಿ, ಅದಕ್ಕೆ ಇಂದಿನ ವಾಕ್ಯದಲ್ಲಿ ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನು ಅಂತ ಇದೆ ಅಲ್ವಾ? ಯೇಸು ಕ್ರಿಸ್ತನು ಭೂರಾಜರಿಗೆ ಒಡೆಯನು. ಹಾಗಾದರೆ ಯೇಸು ಭೂಮಿಯಲ್ಲಿ ಅರಸನಾಗಿ ಲಿಟರಾಗಿ ಕೂತಿದ್ದಾರಾ? ಇಲ್ಲ. ಎಲ್ಲಾದರೂ ಕೂತಿದ್ದಾರಾ? ಸ್ಪಿರಿಚುವಲ್ ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು. ಹಾಗಾದ್ರೆ ನಮ್ಮನ್ನ ರಾಜರಾಗಿ ಕರೆದಿದ್ದಾರೆ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಸ್ಪಿರಿಚುವಲ್ ಆಗಿ ಮಾತಾಡ್ತಿದ್ದಾರೆ. ಸ್ಪಿರಿಚುವಲ್ ಆಗಿ ನೀವು ನಾನು ಕಿಂಗ್ಡಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು. ಪರಲೋಕದ ರಾಜ್ಯವು, ಅದರಲ್ಲಿ ಅವರು ರಾಜ್ಯನಾಗಿದ್ದಾರೆ, ಅವರ ರಾಜ್ಯ ಭೂಮಿಯಲ್ಲಿದೆ. ನಾನು ಆ ಸ್ಪಿರಿಟ್ ವರ್ಲ್ಡಲ್ಲಿ ನಾನು ಕಿಂಗ್ ಆಗಿದ್ದೀನಿ. ಆದರೆ ನಾನು ಏನು ಬಯಸ್ತೀನಿ ಅಂತ ಹೇಳಿದ್ರೆ, ಏನು ಬೋಧಿಸುತ್ತಾರೆ ಅಂತ ಹೇಳಿದ್ರೆ, ನೀನು ವರ್ಲ್ಡಲ್ಲೇ ಕಿಂಗ್ ಆಗಿರ್ತೀಯ. ಒಂದು ದೇಶಕ್ಕೆ ದೇವರು ನಿನ್ನ ಪ್ರಧಾನಮಂತ್ರಿ ಮಾಡ್ತಾರೆ, ರಾಷ್ಟ್ರಪತಿ ಮಾಡ್ತಾರೆ, ಮುಖ್ಯಮಂತ್ರಿ ಮಾಡ್ತಾರೆ, MLA ಮಾಡ್ತಾರೆ, ಕೌನ್ಸಿಲರ್ ಮಾಡ್ತಾರೆ, MP ಮಾಡ್ತಾರೆ, ಅಥವಾ ನಿನ್ನ ಬಿಸ್ನೆಸ್ನಲ್ಲಿ ರಾಜ್ಯನಾಗಿರ್ತೀಯ. ಇದಲ್ಲ, ಇದು ಬೈಬಲ್ನಲ್ಲಿ ಇಲ್ಲ. ಇದನ್ನ ಬರೆದಂತಹ ಪೇತ್ರನಾಗ್ಲಿ, ಇದನ್ನ ಬರೆದಂತಹ ಯೋಹನ ಆಗಿರ್ಬೋದು, ಪ್ರಕಟಣೆ ಪುಸ್ತಕ ಬರೆದಂತಹ ಯೋಹನ, ಇಬ್ರು ಕೂಡ ರಾಜ್ಯ ಆಗ್ಲಿಲ್ವಲ್ಲ? ಹೌದು. ಎಲ್ಲಿ ಭೂಮಿಯ ರಾಜ ಆದ್ರೆ ಅವರು? ಯೋಚನೆ ಮಾಡಿ ನೋಡಿ. ಯೋಹಾನ ಬಂದು ಹೆಚ್ಚು ಕಡಿಮೆ 90-96 ವಯಸ್ಸುವರೆಗೂ ಜೀವಂತವಾಗಿದ್ದರು ಎಂಬುದಾಗಿದೆ. ಆ ರೀತಿ ಇರುವಲ್ಲಿ ಎಲ್ಲಾದರೂ ರಾಜನಾದ್ರ? ಇಲ್ಲ. ಯಾವ ದೇಶಕ್ಕಾದರೂ? ಸರಿ, ಅದನ್ನು ಬಿಡಿ. ಅವರು ಎಲ್ಲಾದರೂ ಕೋಟ್ಯಾಧಿಪತಿಯಾಗಿದ್ದರಾ? ಇಲ್ಲ. ಅವರು ಕೊನೆಯವರೆಗೂ ಪರದೇಶಿಯಾಗಿ ಅವರು ಸಾಯುತ್ತಾರೆ. ಹೌದು. ಪೇತ್ರನ ಪತ್ರಿಕೆಯಲ್ಲಿ ಬರೆಯುವಾಗ 1ಕ್ಕೆ 2 ವರ್ತಿ ಪರದೇಶಸ್ಥನು ಎಂಬುದಾಗಿ ಬರೆಯುತ್ತಾರೆ. ಪರದೇಶಸ್ಥನು ಅಂದರೆ ಬೇರೆ ಊರವನು ಎಂಬುದಾಗಿ ಅರ್ಥ. ಹಾಗಾಗಿ ಇವರೆಲ್ಲರೂ ರಾಜ ಎನ್ನುವ ಕಾನ್ಸೆಪ್ಟ್ ಅನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ವರ್ಲ್ಡ್ಲಿ ಕಿಂಗ್ಡಮ್ಗೋಸ್ಕರ ಹೋರಾಡ್ತಾ ಇದ್ದಾರೆ. ಆದರೆ ಯೇಸು ಸ್ಪಷ್ಟವಾಗಿ ಹೇಳಿದ್ರು, ನನ್ನ ರಾಜ್ಯ ಈ ಭೂಮಿಗೆ ಸಂಬಂಧಪಟ್ಟದಲ್ಲ. ಹೌದು, ನನ್ನ ರಾಜ್ಯ ಇನ್ನು ಮುಂದೆ ಬರುವಂತಹ ರಾಜ್ಯ. ತಂದೆಯನ್ನು ನೋಡಿ ಪ್ರಾರ್ಥನೆ ಮಾಡಬೇಕಾದ್ರೆ ಕೂಡ ನಿಮ್ಮ ರಾಜ್ಯ ಬರಲಿ ಎಂಬುದಾಗಿ. ಹಾಗಾದ್ರೆ ಇವರೆಲ್ಲರೂ ಕೂಡ ಜನಗಳನ್ನ ಮೋಸ ಮಾಡ್ತಾರೋ ಇಲ್ವೋ, ಇವರು ಮೋಸ ಹೋಗ್ತಾ ಇದ್ದಾರೆ. ಇವರ ನರಿಯದೆ ಆ ಡಾಕ್ಟ್ರಿನ್ ಈಗ ಬರಬೇಕು. ಲೋಕದ ರಾಜ್ಯದಲ್ಲಿ ಯೇಸು ಕೊಡ್ತೀನಿ ಅಂತ ಹೇಳಿದ್ರ, ಕೊಡಲ್ಲ ಅಂತ ಹೇಳಿದ್ರ? ಕೊಡಲ್ಲ ಅಂತ ಹೇಳಿದ್ರು. ಈ ಭೂಮಿಗೆ ಸಂಬಂಧಪಟ್ಟ ರಾಜ್ಯ ಅಲ್ಲ. ಇಲ್ಲ, ಇನ್ನು ರಾಜ್ಯ ಬರುವಂತದಾಗಿದೆ. ಅದು 1000 ವರ್ಷ ಆಳ್ವಿಕೆ, ಸ್ಪಿರಿಚುವಲ್ ವರ್ಲ್ಡ್. ಲೋಕದ ರಾಜ್ಯವನ್ನ ಒಬ್ಬ ಮನುಷ್ಯನಿಗೆ ಕೊಡ್ತೀನಿ ಅಂತ ಹೇಳಿದ್ಯಾರು? ಸೈತಾನನು.
ಈ ಉಪದೇಶವನ್ನು ಅವ್ರು ಹೇಳ್ತಾ ಇದ್ದಾರೆ. ಹೌದು. ಲೋಕದಲ್ಲಿರುವಂತಹ ಅರಸರನ್ನ ತಳ್ಳಿ ಅರಸರನ್ನ ಎಬ್ಬಿಸುವವನು ದೇವರು, ಆದರೆ ಆ ರಾಜ್ಯ ಬಂದು ತನ್ನ ಕಂಟ್ರೋಲ್ನಲ್ಲಿ ತೆಗೆದು ನಡೆಸುವವನೇ ಸೈತಾನ. ಈಗ ಬಹಳ ಅರಸರು ಬಿಟ್ಕೊಡ್ತಾ ಇದ್ದಾರೆ, ಅವನು ಕಂಟ್ರೋಲ್ ಮಾಡಿ ನಡೆಸ್ತಾ ಇದ್ದಾನೆ. ಇವರು ಕೂಡ ಅದನ್ನು ನೋಡಿ ನಾವು ಲೋಕದಲ್ಲಿ ರಾಜನಾಗಿರಬೇಕು. ಬಹಳ ಮಂದಿ ಏನು ಹೇಳ್ತಾರೆ, ನಾನು ಮಾತ್ರ ಒಂದು ಪೋಸ್ಟಿಂಗ್ ಪವರಲ್ಲಿದ್ದರೆ ನಾವು ಆ ಗೌರ್ಮೆಂಟನ್ನು ಕಂಟ್ರೋಲ್ ಮಾಡ್ಬೋದು, ನಾವು ಇನ್ನೂ ಕೂಡ ಒಂದು ಮೇಲೋಗಿ ಕ್ರೈಸ್ತರಿಗೆ ನಾವು ಆದರಣೆ ಆಗಿರ್ಬೋದು, ಹಿಂಗೆಲ್ಲ ಹೇಳ್ತಾರೆ. ಈಗಲೂ ಹೇಳ್ತೀನಿ, ಎರಡು ವಿಷಯದಲ್ಲಿದೆ. ನೀವು ಯಾವ ಪೋಸ್ಟಿಂಗಲ್ಲಿದ್ದರೂ ಕೂಡ ಕ್ರೈಸ್ತರಿಗೆ ನೀವು ನಿಮ್ಮ ಪೋಸ್ಟಿಂಗ್ ರಕ್ಷಣೆಯಲ್ಲ, ಕರ್ತನೇ ರಕ್ಷಣೆ. ಖಂಡಿತ ಇಲ್ವಾ? ಈಗ ದಾನಿಯಲ್ ಗವರ್ನರ್ ಬ್ಯಾಬಿಲೋನ್ನಲ್ಲಿ. ಈಗ ಶದ್ರಕ್ ಮೇಷಕ್ ಅಬೇದ್ನೆಗೋ ಸಮಸ್ಯೆ ಬಂತು. ಹೌದು. ದಾನಿಯಲ್ ಯಾರು ಅಂತ ಅಂದ್ಕೊಂಡಿದ್ದೀರಾ? ಅರಸನ ಗೇಟಲ್ಲಿ ಕುಂತಾರೆ. ಗೇಟ್ ಮೀನ್ಸ್ ಅವರ ಮನೆಯಲ್ಲಿ ಅವರಿಗೆ ಪ್ರತ್ಯೇಕ ಸ್ಥಳ, ಕಿಂಗ್ಸ್ ಗೇಟ್ ಎಂಬುದಾಗಿದೆ ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಿ ಅರಮನೆ ಅಂತ ಇದೆ. ಆ್ಯಕ್ಚುಯಲ್ ಆಗಿ ಅದರ ಅರ್ಥ ಏನಂತ ನೋಡುವುದಾದರೆ, ರಾಜ ಇವರನ್ನು ಕೇಳಿ ಎಲ್ಲ ಮಾಡ್ತಾಯಿದ್ರು. ಹೊರಗಡೆ ಹೋಗೋದಿರ್ಬೋದು, ಇವ್ರನ್ನ ಕೇಳಿ ಮಾಡ್ತಾಯಿದ್ರು. ಅದಕ್ಕೆ ಹೆಸರೇ ಕಿಂಗ್ಸ್ ಗೇಟ್. ಅಲ್ಲಿ ಯಾಕೆಂದರೆ ಇವರು ಬಂದು ಯಾರಂತ ಕೇಳೋದಾದರೆ ಎಲ್ಲವನ್ನ ಮಾರ್ಪಡಿಸಿದ್ರು. ಅಂಥ ಟಾಪ್ ಪೋಸ್ಟ್ನಲ್ಲಿ ಇದ್ದಾರೆ. ಶದ್ರಾಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕ್ತಾ ಇದ್ದಾರೆ ಅವ್ರನ್ನ. ದಾನಿಯಲಿಂದ ಕಾಪಾಡೋಕ್ಕಾಯ್ತಾ? ಇಲ್ಲ, ಕಾಪಾಡೋಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ನಿಮ್ಗೆ ಅರ್ಥ ಆಗ್ತಿದ್ವು ಏನಂತ? ಹೌದು. ಈಗ ಮೊರ್ದೆಕಾಯ್, ಎಸ್ತರು ಇದ್ದಾರೆ. ಎಸ್ತರ್ ರಾಜಕುಮಾರಿ ಅರಸನ ಬಳಿ ಹೋಗಿ ಅಧಿಕಾರವಾಗಿ ಒಂದು ಅಧಿಕಾರದಲ್ಲಿ ಇಸ್ರೇಲ್ ಜನಗಳನ್ನು ಕಾಪಾಡಕ್ಕೆ ಸಾಧ್ಯ ಆಯ್ತಾ? ಇಲ್ಲ. ಅಳುತ್ತಾ ಬೇಡಿಕೊಂಡು ಅದಕ್ಕೆ ಕೆಲವೊಂದು ಕಾರ್ಯವನ್ನೆಲ್ಲ ಮಾಡಿ ಸತ್ಯವನ್ನು ಪ್ರೂಫ್ ಮಾಡಿ ಇಲ್ಲ ಹಿಂಗೆಲ್ಲ ಮಾಡ್ತದೆ ಎಂಬುದಾಗಿ ಹೇಳಿ ತೋರಿಸಿ ಮಾಡಬೇಕಾಯಿತು. ಅದು ಒಂದು ಸಂಭವ ಮಾತ್ರ ಇದೆ. ಅರ್ಥ ಆಗ್ತಿದೆ ನಿಮಗೆ? ಈಗ ನೆಹೆಮಿಯ ಹೋಗಿ ಅರಸನ ಬಳಿ ಲೆಟರನ್ನು ಪಡ್ಕೊಂಡ್ರು. ಆದರೆ ಲೆಟರ್ ತಗೊಂಡೋಗಿ ಕಟ್ಟುವುದಕ್ಕೆ ಒಂದು ಸಮಸ್ಯೆ ಆದರೂ ಇಲ್ಲದೆ ಇತ್ತಾ? ಎಲ್ಲ ಚೆನ್ನಾಗಿ ಕಟ್ ಮುಗಿಸಿದ್ರಾ? ಇಲ್ಲ. ಎಷ್ಟು ಸಮಸ್ಯೆ ಇತ್ತು, ಬಹಳ ಸಮಸ್ಯೆ ಇಲ್ವಾ? ಹಾಗಾಗಿ ರಾಜನ ಬಳಿ ಇರುವುದರಿಂದ ಮಾತ್ರ ದೇವರ ಚಿತ್ತವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ. ರಾಜನಾಗಿರುವ ಯೇಸು ಕ್ರಿಸ್ತನೊಂದಿಗಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಹೌದು. ಈಗ ಮಾಯೆಯನ್ನು ಸೈತಾನ ರೂಪಿಸಿದ್ದಾನೆ. ಪೋಸ್ಟಿಂಗಲ್ಲಿದ್ದರೆ ನಿನಗೊಂದು ಅಧಿಕಾರ ಇದ್ದರೆ ಇವತ್ತು ಎಷ್ಟು ಮಂದಿ ಪೋಸ್ಟಿಂಗಲ್ಲಿದ್ದು ಕ್ರೈಸ್ತರಿಗೆ ಆಧಾರವಾಗಿದ್ದಾರೆ? ಹೌದು. ಎಷ್ಟೋ ಮಂದಿನೋ ಕೇಳಬೇಕಾದ್ರೆ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೋಗಬೇಕು. ಈ ರೀತಿಯೇ ಹೇಳ್ತಾರೆ. ನಾನು ಹೇಳ್ತೀನಿ, ಈ ಎಲ್ಲ ಪೋಸ್ಟಿಂಗಿಂತಲೂ ಮೇಲಾದ ಪೋಸ್ಟಿಂಗಲ್ಲೊಬ್ಬರು ಕೂತಿದ್ದಾರೆ. ಅವರು ಅಂದುಕೊಂಡರೆ ಏನು ಬೇಕಾದರೂ ತಲೆ ಕೆಳಗಾಗಿ ಮಾರ್ಪಡಿಸಲು ಶಕ್ತನವರು. ಈ ರೀತಿ ಯೋಚನೆ ಮಾಡಿ ಎಲ್ಲರೂ ಏನು ಹೇಳ್ತಾರೆ, ಇವರು ಕ್ರೈಸ್ತರು ಬಂದು ಪೋಸ್ಟಿಂಗಲ್ಲಿದ್ದರೆ ಸೂಪರ್ ಆಗಿರುತ್ತೆ. ಅಮೇರಿಕಾದಲ್ಲಿ ಯಾರು ಪೋಸ್ಟಿಂಗಲ್ಲಿರುವುದು? ಕ್ರಿಶ್ಚಿಯನ್ಸು. ಅಷ್ಟು ಮಂದಿ ಕ್ರಿಶ್ಚಿಯನ್ಸೇ ಅಲ್ವಾ? ಇವತ್ತಲ್ಲಿ ಟ್ಯಾಕ್ಸ್ ಕೊಡೋಕ್ಕಾಗಲ್ಲ, ಗೊತ್ತಾ? ಓಕೆ. ಓಪನ್ ಆಗಿ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಸೌಂಡ್ ಪೊಲ್ಯೂಷನ್ ಅಂತ ಹೇಳ್ತಾನೆ. ಟ್ರ್ಯಾಕ್ಸ್ ಪೊಲ್ಯೂಟ್ ಮಾಡುತ್ತೆ, ಡಸ್ಟ್ ಪೊಲ್ಯೂಷನ್, ಕಸ, ಈ ರೀತಿಯಾಗಿ ಎಲ್ಲ ಮಾತಾಡ್ತಾರೆ, ಗೊತ್ತಾ? ಆ ದೇಶದಲ್ಲೇ ಮಾಡೋಕ್ಕಾಗಲಿಲ್ಲ, UK. ಇಷ್ಟಕ್ಕೂ ಲೋಕಪೂರ್ತಿಯಾಗಿ ಕ್ರಿಶ್ಚಿಯನಿಟಿಗೆ ಬಹಳ ಮುಖ್ಯವಾದದ್ದು. ಅಲ್ಲಿ ಕ್ರಿಶ್ಚಿಯನ್ಸ್ ಹತ್ರ ಹೋಗಿ ನೀವು ಓಪನ್ ನಿಂತು ಮಾತಾಡೋಕ್ಕಾಗಲ್ಲ. ಕೆನಡಾದಲ್ಲಿ ಮಾತಾಡೋಕ್ಕಾಗಲ್ಲ. ಬೇರೆ ದೇಶದ ಹಾಗೆ ಅಲ್ಲೂ ಇದೆ. ಸೊ ಪೋಸ್ಟಿಂಗ್ನಲ್ಲಿ ಇರುವುದರಿಂದ ಮಾತ್ರ ನಾವು ಫ್ರೀ ಅಂತ ಹೇಳೋಕ್ಕಾಗಲ್ಲ, ಸರಿನಾ? ಅದೇ ಸಂದರ್ಭದಲ್ಲಿ ಕರ್ತನು ಯಾವ ರಾಜನ ಉದಯವನ್ನು ತೆರೆಯುತ್ತಾರೋ ಆ ದೇಶದಲ್ಲಿ ನಾವು ಫ್ರೀಯಾಗಿ ಸೇವೆ ಮಾಡ್ಬೋದು. ಓಕೆ. ನಾನು ಕೇಳ್ತೇನೆ, ಯಾಕೆ ಇವಾಗ ಇಲ್ಲಿ ಫ್ರೀಯಾಗಿ ಮಿನಿಸ್ಟ್ರಿ ಮಾಡೋಕ್ಕಾಗಲ್ವಾ? ಎಷ್ಟು ದೇಶಗಳಲ್ಲಿ ಮಾಡೋಕ್ಕಾಗ್ತಾ ಇದೆ. ಅಲ್ಲೆಲ್ಲ ಕ್ರೈಸ್ತರ ನಾಯಕತ್ವದಲ್ಲಿದ್ದಾರಾ? ಇಲ್ಲ. ಸೊ ಇಲ್ಲಿ ನಮಗೆ ಆದರಣೆ ಎನ್ನುವುದು ಕರ್ತನು ಏರ್ಪಡಿಸುವಂತಹ ಅರಸರು. ನಮಗೆ ಅರಸನು ಯೇಸುಕ್ರಿಸ್ತನೊಬ್ಬನೇ. ಖಂಡಿತ. ಎರಡನೇದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯವಾಗಿರುವಂಥ ವಿಚಾರ, ನೀವು ಅಭಿಷೇಕವನ್ನು ಹೊಂದಿರುವಂತಹ ಸೇವಕನಾಗಿದ್ದರೆ ಭೂಮಿಯಲ್ಲಿರುವಂತಹ ಎಲ್ಲ ಅರಸನಿಗಿಂತ ನೀವು ದೊಡ್ಡವರು. ಇದು ನಿಮಗೆ ಅರ್ಥ ಆಗಬೇಕು. ಇವರೆಲ್ಲರೂ ಅರಸರಿಗೆ ಕೆಳಗೆ ಇವರನ್ನು ಕಡಿಮೆ ಮಾಡ್ಕೊತಾರೆ, ಇವರ ಪೋಸ್ಟಿಂಗನ್ನು. ಒಂದು ಸಂಭವವನ್ನು ಹೇಳಿ ಅನಂತರ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈಗ ಬಿಲ್ಲಿಗ್ರಾಮ್ ಅಯ್ಯ ಇದ್ದರು. ಅವರ ಹಾಗೆ ಒಬ್ಬ ಇವಾಂಜಲಿಸ್ಟನ್ನು ಈ ಜನ್ರೇಷನ್ ನೋಡೋಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾಗಿರೋ ಇವಾಂಜಲಿಸ್ಟ್. ಅವರು ಬಂದು ಅಮೆರಿಕದಲ್ಲಿ ಬಹಳ ಹೆಸರುವಾಸಿಯಾದಂತಹ ಇವಾಂಜಲಿಸ್ಟ್ ಅವರು. ಅವರ ಬಳಿ ಹೋಗಿ ಈ ರೀತಿ ಒಂದು ಇಂಟರ್ವ್ಯೂಲ್ ಕೇಳ್ತಾರೆ, ನೀವು ಯಾಕೆ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಲ್ಲಬಾರ್ದು? ನಿಮಗೆ ಜನಗಳು ಬಂದು ವೋಟ್ ಹಾಕೋಕ್ಕೆ ರೆಡಿಯಾಗಿದ್ದಾರೆ. ಯಾಕೆಂದರೆ ಜನಗಳು ಒಳ್ಳೆಯವ್ರನ್ನ ಹುಡುಕ್ತಾ ಇದ್ದಾರೆ. ನೀವು ನೋನ್ ಪರ್ಸನ್ ಎಂಬುದಾಗಿ ಅವ್ರು ಹೇಳ್ಬೇಕಾದ್ರು ಹೇಳಿದ್ರು, ಯು ಆರ್ ಡಿ ಪ್ರಮೋಟಿಂಗ್ ಮೀ ಅಂತ ಹೇಳಿದ್ರು. ಡಿ ಪ್ರಮೋಟಿಂಗ್, ನೀವು ನಾನೇನು ಮಾಡ್ತಾ ಇದ್ದೀರಾ? ಕಡಿಮೆ ಮಾಡ್ತಾ ಇದ್ದೀರಾ. ಕಾರಣ ಏನಂದರೆ ನಾನು ಬಂದು ಪ್ರೆಸಿಡೆಂಟ್ಗೆ ಪ್ರಾರ್ಥನೆ ಮಾಡೋನು. ಓಕೆ. ಪ್ರೆಸಿಡೆಂಟ್ ನನ್ನ ಕರೆದು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ಸೊ ಐ ಆಮ್ ಸುಪೀರಿಯರ್ ದನ್ ಪ್ರೆಸಿಡೆಂಟ್. ಇವಾಗ ನಾನು ಪ್ರೆಸಿಡೆಂಟ್ ಆದರೆ ನನಗೆ ಯಾರೋ ಬಂದು ಪ್ರಾರ್ಥನೆ ಮಾಡಬೇಕು. ಯಾರೋ ಒಬ್ರು ನನಗೋಸ್ಕರ ಪದವಿ ಪ್ರಮಾಣ ಮಾಡ್ತಾರೆ.
ಸೊ ಇಟ್ಸ್ ಎ ಡೀಪ್ ಪ್ರಮೋಟಿಂಗ್. ಈ ಒಂದು ಆತ್ಮಿಕ ಅರಿವು ಇವತ್ತು ನಮಗೆ ಬೇಕಾಗಿರುವುದು. ಸರಿ. ಸೊ ಅರಸರಾಗಿ ಕರೆಯಲ್ಪಡುವುದು ಏನಂತ ಹೇಳಿದ್ರೆ ಇದಲ್ಲ, ಈ ಭೂಮಿಗೆ ಸಂಬಂಧಪಟ್ಟದಲ್ಲ. ಇದೇ ಭೂಮಿಯಲ್ಲಿ ಯೇಸುವಿನ 1000 ವರ್ಷ ಆಳ್ವಿಕೆ ಬರುತ್ತೆ. ಅವರು ಪುನರುತ್ಥಾನರಾಗಿ ಆತನೊಂದಿಗೆ ಆಳ್ವಿಕೆ ಮಾಡಿದ್ರು. ಆ ಕಿಂಗ್ಡಮ್ ಬಗ್ಗೆ ಇದೆ. ಹಾಗಾದ್ರೆ ಯೇಸುವನ್ನೇ ತಂದೆ ಏನಂತ ಹೇಳಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಶತ್ರುಗಳನ್ನ ಪಾದಗಳ ಕೆಳಗೆ ಹಾಕುವವರೆಗೂ ನನ್ನ ಬಲಗಡೆಯಲ್ಲಿ ಕೂತಿರು ಅಂತ ಹೇಳಿದ್ದಾರೆ. ಈಗ ಅವರು ಅಲ್ಲೇ ಇದ್ದಾರೆ. ನಾವು ಒಂದು ವೇಳೆ ಸಾಯುವುದಾದರೆ ಪರದೈಸುವಿಯಲ್ಲಿ ವಿಶ್ರಾಂತಿಯಲ್ಲಿ ಇರ್ತೀವಿ. ಅದರ ನಂತರವೇ ದೇವರು ನಮಗೆ ಏನು ಮಾಡ್ತಾರೆ? ರಾಜ್ಯಭಾರವನ್ನು ಕೊಡ್ತಾರೆ. ಸೊ ಇದು ಇವರಿಗೆ ಅರ್ಥ ಆಗಲಿಲ್ಲ. ಎರಡನೇದಾಗಿ ಅರಸರು ಯಾಜಕರಾಗಿಯೂ ಇದ್ದಾರೆ. ಸೊ ಈ ಕರುವಿಕೆಯಲ್ಲಿಯೇ ಯಾಜಕತ್ವ ಇನ್ಬಿಲ್ಟ್ ಆಗಿರುವ ಕರುವಿಕೆ. ಹೌದು. ಅದು ಬಂದು ಇದೆ, ಮಿನಿಸ್ಟ್ರಿ ನಿಮ್ಮೊಳಗಿದೆ ಫಾರ್ ಈಚ್ ಆ್ಯಂಡ್ ಎವ್ರಿಬಡಿ. ಆ ಯಾಜಕತ್ವ ಈಗ ಲೇವಿ ಕುಲದಲ್ಲಿ ಒಬ್ಬ ಹುಟ್ಟುವುದಾದರೆ ಅವನು ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಅವನು ಯಾಜಕ ಸೇವೆನೇ ಮಾಡಬೇಕು. ಹೌದು, ಅವನು ದೇವರಿಗೋಸ್ಕರವಾಗಿ ಸೇವೆ ಮಾಡಬೇಕು. ಅದರಲ್ಲಿ ಅವನ್ನ ಯಾವುದಕ್ಕೆ ವಿಂಗಡಿಸ್ತಾನೆ ಅದು ಬೇರೆ ವಿಷಯ. ಹೌದು, ಯಾಜಕ, ಪ್ರಧಾನ ಯಾಜಕ. ಹೌದು, ಆ ಒಂದು ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ, ಅದ್ರಲ್ಲಿ ಬಂದು ಯಾಜಕನು, ಪ್ರಧಾನ ಯಾಜಕನು ರೀತಿ ವಿಂಗಡಿಸ್ತಾರೆ. ಅದವರ ಇಷ್ಟ. ಬಲಿಪೀಠದಲ್ಲಿ ಕೆಲಸ ಮಾಡಬೇಕಾ, ಅದು ಬೇರೆ ವಿಷಯ. ಆದರೆ ಅವನು ಖಂಡಿತವಾಗಿ ಬೇರೆ ಯಹೂದ ಕುಲದ ಹಾಗೆ, ಬೇರೆ ಕುಲದ ಹಾಗೆ ಅವನು ಹೋಗಕ್ಕಾಗಲ್ಲ. ಈ ಮಸ್ಟ್ ಸ್ಟೇ ವಿತ್ ದ ಗಾಡ್ ಅಂಡ್ ವರ್ಕ್ ಫಾರ್ ದ ಗಾಡ್. ಅದುವೇ ಹೇಳಲ್ಪಟ್ಟಿರುವುದು. ಸರಿ. ಹಾಗಾದರೆ ಕರೆಯಲ್ಪಟ್ಟಂತಹ ಅಷ್ಟು ಮಂದಿ ಒಳಗೆ ಇಂಥ ಒಂದು ಕರುವಿಕೆ ಇದೆ. ಓಕೆ. ಇವರು ದೇವರಿಗಾಗಿ ಸೇವೆ ಮಾಡಬೇಕಾಗಿರುವುದು. ರಕ್ಷಣೆ ಹೊಂದಿ ಒಳಗೆ ಬಂದ ಕೂಡಲೇ ಲೋಕದ ಕೆಲಸವನ್ನು ನೋಡೋರಾಗಿರ್ಬೋದು. ನಿಮ್ಮೊಳಗೆ ಒಂದು ಯಾಜಕತ್ವ ಇದೆ. ಆ ಯಾಜಕತ್ವವನ್ನು ಕಂಡು ಹಿಡಿಯುವ ಕೆಲಸವನ್ನೇ ಸಭೆ ಮಾಡಬೇಕು. ಅವನನ್ನು ಕರೆದು ಅವನ ಕರುವಿಕೆಯನ್ನು, ಬೋಧಕನ, ಅಪೋಸ್ತಲರನ್ನ, ಪ್ರವಾದಿಯ, ಸುವಾರ್ತಿಕನ ಕಂಡುಹಿಡಿಬೇಕು. ಈಗ ಕಾಲೇಜಸ್ಗೆಲ್ಲ ಹೋಗೋದಾದರೆ ಫಸ್ಟ್ ಇಯರ್ ಕಾಮನ್ ಆಗಿರುತ್ತೆ ಎಲ್ಲರಿಗೂ. ಹೌದು. ಸೆಕೆಂಡ್ ಇಯರ್ನಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಅಂತ ವಿಂಗಡಣೆ ಮಾಡ್ತಾರೆ. ವಿಂಗಡಿಸಿ ಅದರಲ್ಲಿ ಅವ್ರನ್ನ ರೆಡಿ ಮಾಡ್ತಾರೆ 3 ವರ್ಷ. ಅದರ ನಂತರ ಪ್ರಾಕ್ಟಿಕಲ್, ಅನಂತರ ಸರ್ಟಿಫಿಕೇಟ್, ಅನಂತರ ಇಂಜಿನಿಯರ್ ಆಗ್ತಾನೆ ಅವನು. ಡಾಕ್ಟರ್ ಕೂಡ ಅದೇ ರೀತಿ ಆರಂಭದಲ್ಲಿ ಕಾಮನ್, ಅದರ ನಂತರವೇ MBBS, ಪೀಡಿಯಾಟ್ರಿಷಿಯನ್ನ, MD ರೀತಿ ವಿಂಗಡಣೆ ಮಾಡ್ತಾರೆ. ಅದೇ ರೀತಿಯೇ ಸಭೆಯ ಒಳಗೆ ಬರಬೇಕಾದ್ರೆ ಎವ್ರಿಬಡಿ, ಎಲ್ಲರೂ ಗಾಸ್ಪಲ್ ಹೇಳಬೇಕು. ಅನಂತರ ಅವನ ಬಳಿ ಇರುವುದು ಯಾವ ಕರುವಿಕೆ ಅಂತ ನೋಡಬೇಕು. ಆ ಒಂದು ಕರುವಿಕೆಯನ್ನು ಬೇರ್ಪಡಿಸಬೇಕು. ಅದರಲ್ಲಿ ಅವನನ್ನು ಮುನ್ನಡೆಸಬೇಕು. ನಡೆಸಿ ಅವನನ್ನು ರೆಡಿ ಮಾಡಿ ಹೊರ ಕಳಿಸ್ಬೇಕು. ಇದಕ್ಕೆ ಇಟ್ ವಿಲ್ ಟೇಕ್ ಟೈಮ್. 5 years ಆಗಿರ್ಬೋದು, 10 years ಆಗಿರ್ಬೋದು. ಯೇಸು ಜೊತೆ ಇದ್ದವರಿಗೆ 3 ವರ್ಷ ಬೇಕಾಯಿತು. ಸೊ ನಮಗೆ ಅದಕ್ಕಿಂತ ಡಬಲ್ ಆಗಿರ್ಬೋದು, 7 years ಆಗ್ಬೋದು. ಹೇಗಾದರೂ ರೆಡಿ ಮಾಡಿ ಕಳಿಸ್ಬೇಕು. ಸಭೆ ಈ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ. ಆದ್ದರಿಂದ ಏನಾಗ್ತಿದೆ ಅಂತ ಕೇಳೋದಾದರೆ, ಒಂದು ದೊಡ್ಡ ಎವಾಂಜಲಿಸ್ಟ್ ಗುಂಪು, ಒಂದು ದೊಡ್ಡ ಸಭಾಪಾಲಕರ ಗುಂಪು ಸಭೆ ಒಳಗೆ ಕೂತಿದೆ. ಆದ್ದರಿಂದ ಏನಾಗ್ತಿದೆ ಅಂತ ಕೇಳೋದಾದರೆ, ಹೋಗಬೇಕಾಗಿರೋರು ಹೋಗಲಿಲ್ಲ. ಅವರ ಕರುವಿಕೆ ಎನ್ನುವುದು ಡಂಪ್ ಆಗಿ ಒಳಗೆ ಕೂರಿಸಿದ್ದಾರೆ. ಇವರಿಗೆ ಬದಲಾಗಿ ಹೊರಗಿನ ಸೆಲೆಕ್ಟ್ ಮಾಡಬೇಕಾಗಿದೆ. ಆ ರೀತಿ ಇಲ್ಲ ಅಂದರೆ ದೇವ್ರೇನು ಮಾಡ್ತಾರೆ ಅಂದರೆ, ಆ ಕರುವಿಕೆ ಟೈಮ್ ಬಂದರೆ ಒಡೆದು ಹೊರ ಕರ್ಕೊಂಡು ಹೋಗ್ತಾರೆ. ಇವಾಗ ನಾವೇನು ಹೇಳ್ತೀವಿ, ಸಭೆಯನ್ನು ಕಿತ್ಕೊಂಡೋದ, ಒಡೆದ್ಬಿಟ್ಟು ಹೊಟ್ಟೋದ, ನಾವೇ ರೆಡಿ ಮಾಡಿ ಕಳಿಸಿದ್ರೆ ಒಳ್ಳೇದಲ್ವಾ? ಹೌದು. ಇಲ್ಲದಿದ್ದರೆ ಈ ರೀತಿಯಾಗಿ ಸಭೆಯಲ್ಲಿ ನಡೆಯುತ್ತದೆ. ಇದುವೇ ಚರ್ಚ್ ಮಾಡಬೇಕಾಗಿರೋ ಬಹಳ ಮುಖ್ಯ ಫಾರ್ಮುಲಾ. ಬಹಳ ಸುಂದರವಾಗಿ ಈ ಸಂಚಿಕೆಯಲ್ಲಿ ಸಭೆಗೆ ಬಂದಂತ ಒಬ್ಬ ವಿಶ್ವಾಸಿಯಾಗಿಯೇ ಉಳಿಯದೆ ಸೇವಕರಾಗಿ ಮಾರ್ಪಡಬೇಕು. ಆನಂತರ ಪ್ರತಿಯೊಬ್ಬರನ್ನು ಕೂಡ ದೇವರು ಸೇವೆಗೆ ಕರೆದಿದ್ದಾರೆ ಎಂಬುದಾಗಿ ಈ ಸಂಚಿಕೆಯಲ್ಲಿ ನಮಗೆ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ ಬ್ರದರ್. ಮುಂದಿನ ಸಂಚಿಕೆಯಲ್ಲಿ ನಾವು ಪ್ರತಿಯೊಬ್ಬ ವಿಶ್ವಾಸಿಯು ಯಾವ ರೀತಿಯಾಗಿ ಸೇವೆ ಮಾಡಬೇಕು, ಅವರ ಕರೆಯುವಿಕೆಯನ್ನು ಹೇಗೆ ತಿಳಿದುಕೊಳ್ಳಬೇಕೆಂಬುದಾಗಿ ನಾವು ಅದರ ಕುರಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್.